ಸೊ ಈಗ ನಿನ್ನೆಯಿಂದ ನಾವು ಗಮನಿಸಿದ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಹಿಂದೆ ಬಿದ್ದಿದ್ದಾರೇನೋ ಅಂತ ಅನ್ಸತ್ತೆ. ತಿಮ್ರೋಡಿ ಧರ್ಮಸ್ಥಳದ ದೇವರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಅಪ್ಪಟ ಭಕ್ತರು ತಿಮ್ರೋಡಿ ಅವರು. ಈಗ ನಿಮ್ದು ಹರೀಶ್ ಪೂಂಜಾನ್ ಹಾಗಿದ್ರೆ ಶಾಸಕತ್ವದಿಂದ ತೆಗಿಬಹುದಂತ ಒಂದೇ ಒಂದು ಪ್ರಶ್ನೆ ಮಾಡಬಹುದಿತ್ತಲ್ಲ, ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ ಗೃಹ ಸಚಿವರು. ಏನ್ ಈ ತರ ಬೇಸಿಸ್ ಆಗಿ ಮಾತಾಡ್ಬಿಟ್ರಿ, ಅದಕ್ಕೆ ನೀವು ಸದನದ ಕ್ಷಮೆ ಕೇಳಬೇಕು ಅಂತ ಹೇಳ್ಬೇಕಾಗಿತ್ತು. ಕಾಂಗ್ರೆಸ್ನವರು ಅದನ್ನ ಮಾಡಲಿಲ್ಲ. ಕಾಂಗ್ರೆಸ್ನವರು ಈ ವಿಷಯದಲ್ಲಿ ಸಿಕ್ಕಾಬಟ್ಟೆ ವೀಕ್ ಇದ್ದಾರೆ. ಇದೇ ಕಾಂಗ್ರೆಸ್ ಜಾಗದಲ್ಲಿ ಬಿಜೆಪಿ ಏನಾದ್ರೂ ಇದ್ದಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಿದ್ವಿ. ಡೌಟೇ ಇಲ್ಲ. ಆನ್ ರೆಕಾರ್ಡ್ ಈ ರೀತಿ ಒಬ್ಬ ವ್ಯಕ್ತಿ ಯೂ ಟರ್ನ್ ಹೊಡಿಲಿಕ್ಕೆ ಸಾಧ್ಯನಾ ಅಂತ ಯೂಟ್ಯೂಬರ್ಸ್ಗಳು ತಪ್ಪಂತೆ. ಇದನ್ನ ಹರೀಶ್ ಪೂಂಜಾ ಮಾತಾಡಿದ್ದು ಅವ್ರ ಲೆವೆಲ್ ತೋರಿಸುತ್ತೆ, ಅವರ ಬಂಡತನ ತೋರಿಸುತ್ತೆ, ಬಿಜೆಪಿ ಅವ್ರ ಬಂಡತನ ತೋರಿಸುತ್ತೆ. ಇಡೀ ಜಗತ್ತಿಗೆ ವಾಸ್ತವ ತಿಳಿಸಿದ್ದು ಯೂಟ್ಯೂಬರ್ಸ್. ಅದಕ್ಕೆ ಅವ್ರಿಗೆ ಯೂಟ್ಯೂಬರ್ಸ್ ಮೇಲೆ ಸಿಟ್ಟಿದೆ. ಮತ್ತೆ ಈ ಧರ್ಮಸ್ಥಳದ ಕೇಸ್ ಏನ್ ನಡೀತಾ ಇದೆ, ಧರ್ಮಸ್ಥಳದ ಕೇಸ್ನಲ್ಲಿ ಕೂಡ ವಾಸ್ತವವನ್ನ ತಿಳಿಸ್ತಾ ಇರ್ತಕ್ಕಂಥವ್ರು ಯೂಟ್ಯೂಬರ್ಸು. ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಈ ರೀತಿ ಬಳಸ್ಕೊಂಡ್ರಲ್ಲ ಸದನದೊಳಗಡೆ, ಇದನ್ನ ನಿಸ್ಸಂಶಯವಾಗಿ ಬಿಜೆಪಿಯವರೇ ಮಾಡಿರ್ತಾರೆ. ಈ ಒಂದು ತನಿಖೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ, ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ನಿಜವಾಗ್ಲೂ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆಯಾ? ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಯಮುನಾ ನಾರಾಯಣ್ ಪ್ರಕರಣ ಇರ್ಬೋದು, ಆ ಎಲ್ಲ ಘಟನೆಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋರೆಲ್ಲ ಹಿಂದೂಗಳೇ. ಇದೆಲ್ಲನೂ ಸಹ ಆ ಪ್ರಭಾವಿ ವ್ಯಕ್ತಿಗಳಿಂದ ಆಗ್ತಾ ಇದೆಯಾ? ಇಲ್ಲೇ ನಾವು ಹಂಗೆ ಹೇಳಕ್ಕಾಗಲ್ಲ, ಹಂಗೆ ಹೇಳಬಾರ್ದು. ನಾವು ಹೆಂಗೆ ಹೇಳ್ತೀರಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಸದನದಲ್ಲಿ ಮುಗಿಬಿದ್ದಂತ ಬಿಜೆಪಿ ತಿಮ್ರೋಡಿಯನ್ನ ಬಂಧಿಸಲೇಬೇಕು ಅಂತ ಬೆಸ್ಟ್ ಬಿದ್ದಿದ್ರು. ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅನ್ನೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಎಡಿಟೆಡ್ ವಿಡಿಯೋವನ್ನ ವಾಟ್ಸ್ಆಪ್ ಯೂನಿವರ್ಸಿಟಿಯ ಬಿಜೆಪಿ ನಾಯಕರು ನಂಬಿಕೊಂಡು ವಿಧಾನಸಭೆಯಲ್ಲಿ ಆಗ್ರಹಿಸಿದ್ರು. ಇದಕ್ಕೆ ಕೂಡಲೇ ಗೃಹ ಸಚಿವರು ಡಿಸಿಎಂ ಕೂಡ ಸಮ್ಮತಿ ಸೂಚಿಸಿದಂತಹ ಪ್ರಸಂಗನೂ ನಡೆದೋಯ್ತು. ಸೊ ಒಂದು ಸದನದಲ್ಲಿ ಏನೆಲ್ಲ ಆಗ್ಬಾರ್ದಿತ್ತೋ ಅದೇ ಕಳಪೆ ಕೊಚ್ಚೆ ರಾಜಕೀಯ ನಡೆದೋಯ್ತು. ಹಾಗಾದ್ರೆ ಸದನದಲ್ಲಿ ಏನೇನೆಲ್ಲ ಆಯ್ತು, ಯಾವ ರೀತಿಯೆಲ್ಲ ಡಿಸ್ಕಷನ್ ಆಯ್ತು, ಇವ್ರು ಯಾವ ರೀತಿ ಇರಬೇಕಿತ್ತು, ಈಗ ಯಾಕೆ ಬಿಜೆಪಿ ಒಬ್ಬ ಭೀಮನನ್ನ ಬಿಟ್ಟು, ಮುಸುಕುದಾರಿ ಭೀಮ ಅಂತ ಹೇಳೋನನ್ನ ಬಿಟ್ಟು ತಿಮ್ರೋಡಿ ಅವರನ್ನ ಹಿಡ್ಕೊಂಡಿದ್ದಾರೆ? ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ರಾಜಕೀಯ ವಿಶ್ಲೇಷಕರು ಆಗಿರುವಂತಹ BC ಬಸವರಾಜ್ ಅವರಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಸರ್, ಈಗಾಗಲೇ ನೀವು ಒಂದು ಬೆಳವಣಿಗೆಯನ್ನ ನೋಡಿರ್ತೀರಿ. ಈ ಹಿಂದೆ 2024 ಅಲ್ಲಿ ನಾವು ವಿಡಿಯೋಸ್ ಮಾಡುವಾಗ ಹೆಚ್ಚಿನದಾಗಿ ನಾವು ಫ್ಯಾಕ್ಟ್ ಚೆಕ್ ವಿಡಿಯೋಸ್ಗಳನ್ನ ಮಾಡಿರ್ತೀವಿ. ವಾಟ್ಸಪ್ ಯೂನಿವರ್ಸಿಟಿಲಿ ಬಂದಂಥ ಫೇಕ್ ಸುದ್ದಿಗಳನ್ನ ನಾವು ಫ್ಯಾಕ್ಟ್ ಚೆಕ್ ಮಾಡಿ ಜನರಿಗೆ ಸತ್ಯ ಏನು ಅಂತ ತಿಳಿಸೋ ಪ್ರಯತ್ನ ಮಾಡ್ತಿದ್ವಿ. ಈಗ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ಟಿದೆ ಅಂತಂದ್ರೆ, ಸದನದಲ್ಲಿ ಚರ್ಚೆ ಆದಂಥ ವಿಚಾರವನ್ನು ಈಗ ಫ್ಯಾಕ್ಟ್ ಚೆಕ್ ಮಾಡೋ ಪರಿಸ್ಥಿತಿ ನಾವು ಬಂದ್ಬಿಟ್ಟಿದೀವಿ. ಸದನದಲ್ಲಿ ಒಂದು ಎಡಿಟೆಡ್ ವಿಡಿಯೋವನ್ನ ಇಟ್ಕೊಂಡು ಅದೇ ಸತ್ಯ ಅಂತ ಹೇಳಿ ಆ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡ್ತಾರೆ ಶಾಸಕರು ಅಂತಂದ್ರೆ ನಮ್ಮ ಶಾಸಕಾಂಗ ಎಲ್ಲಿಗೆ ಬಂದು ಮುಟ್ಟಿದೆ ಅಂತ. ಇದು ಅತ್ಯಂತ ದುರಂತಮಯವಾದ ವಿಷಯ. ಹೇಳಬೇಕು ಅಂತಂದರೆ ನಿಜಕ್ಕೂ ಇದು ಆಗಬಾರ್ದಾಗಿತ್ತು. ಮೊದಲನೇದಾಗಿ ಏನು ಮಾಡಬೇಕಾಗಿದೆ ಅಂತಂದರೆ, ಸಭಾಧ್ಯಕ್ಷರು ಯಾರು ಸ್ಪೀಕರ್ ಇದ್ದಾರೆ ಅವರು ನಿನ್ನೆ ಸದನದಲ್ಲಿ ಏನಾಗಿದೆ ಅದನ್ನು ಕಡತದಿಂದಲೇ ತೆಗೆಸಬೇಕಾಗಿದೆ. ಯಾಕೆಂತಂದರೆ ಇಡೀ ಸದನಕ್ಕೆ ಅವಮಾನ ಆಗುವಂಥ ಘಟನೆ ನಡೆದಿದೆ. ಒಂದು ಸುಳ್ಳು ಸುದ್ದಿಯನ್ನು ಇಟ್ಟುಕೊಂಡು ಅದನ್ನು ಚೆಕ್ ಮಾಡ್ದೇ ತಮ್ಮ ದುರುದ್ದೇಶವನ್ನು ಪೂರೈಸ್ಕೊಳ್ಳೋಕ್ಕೋಸ್ಕರ BJPಯ ನಾಯಕರುಗಳು ಸದನದೊಳಗಡೆ ಇನ್ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆತ ಮಾಡಿಲ್ಲದೆ ಇರೋ ಕೆಲಸಕ್ಕೆ ಅವನ ಮೇಲೆ ಕ್ರಮ ತಗೋಬೇಕು, ಬಂಧಿಸಬೇಕು ಅಂತ ಆತನ ಮರ್ಯಾದೆಯನ್ನು ಅಕ್ಷರಶಃ ಕಳೆದಂಗಾಗಿದೆ, ಒಬ್ಬ ಪ್ರಜೆಯ ಮರ್ಯಾದೆಯನ್ನು. ಇಂಥ ಇವ್ರು ಯಾರಿದ್ದಾರೆ, ಪರ್ಟಿಕ್ಯುಲರ್ಲಿ ಯಾರು ಮಾತಾಡಿದ್ರು BJPಯವರು, ಅವ್ರು ನಿಜಕ್ಕೂ ಶಾಸಕರಾಗಕ್ಕಾಗಲಿ ಅಂದರೆ ಜನಪ್ರತಿನಿಧಿ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂಥವ್ರು ಅಂತ ಹೇಳಬೇಕಾಗ್ತದೆ. ಮತ್ತು ಈ ವಿಷಯ ಮಾತಾಡುವಾಗ ಅಶೋಕ್ ಆಗಿರ್ಬೋದು, ವಿರೋಧ ಪಕ್ಷದ ನಾಯಕರು ಡಿಫ್ಯಾಕ್ಟೋ CM ಅಂತ ಹೇಳ್ತೀವಿ ನಾವು, ಅವ್ರಿಗೆ ಇಷ್ಟು ಜವಾಬ್ದಾರಿ ಇಲ್ಲ ಅಂದರೆ ಏನರ್ಥ? ಇನ್ನು ಬಹಳ ಸಜ್ಜನ ರಾಜಕಾರಣಿ ಅಂತ ಹೆಸರು ಮಾಡ್ಕೊಂಡಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಸಜ್ಜನ ಅಂತ ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಆಕ್ಷೇಪ ಇರ್ತಕ್ಕಂಥ ಅನೇಕ ಬಾರಿ ನಡ್ಕೊಂಡಿದ್ದಾರೆ ಅವರು. ಆದರೆ ಈ ವಿಷಯದಲ್ಲಿ ಅವರು ಕೂಡ ಬಂದು ಏನು ಮಾಡ್ತಾ ಇದೆ ಗೌರ್ಮೆಂಟು, ಒಬ್ಬ ಈ ರೀತಿ ಮುಖ್ಯಮಂತ್ರಿ ಮೇಲೆ ಹತ್ಯೆ ಆರೋಪ ಮಾಡಿಬಿಟ್ಟಿದ್ದಾನೆ ಅನ್ನೋ ಥರ ಇದನ್ನು ನಂಬಿಕೊಂಡು ಮಾತಾಡ್ತಾರಲ್ಲ, ಇವರು ನಿಜಕ್ಕೂ ಶಾಸಕರಾಗಿರೋಕ್ಕೆ ಯೋಗ್ಯನಾ ಅನ್ನೋ ಪ್ರಶ್ನೆ ಜವಾಬ್ದಾರಿಯುತ ಆಗಿರ್ತಕ್ಕಂಥ ಯಾವುದೇ ನಾಗರಿಕನಿಗೆ ಮೂಡುತ್ತೆ. ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ಹತ್ರ ಹೋಮ್ ಮಿನಿಸ್ಟ್ರಿ ಇದೆ, ಇಂಟೆಲಿಜೆನ್ಸ್ ಇರ್ತದೆ. ನಾಳೆ ದಿನ BJPಯವರು ಈ ರೀತಿ ಯಾವುದಕ್ಕೋ ಒಂದಕ್ಕೆ ತಯಾರಾಗಿದ್ದಾರೆ ಅಂತ ಮೊದಲೇ ಕಂಡಿಡ್ಕೋಬೇಕಾದಂಥ ಅಗತ್ಯತೆ ಗೌರ್ಮೆಂಟ್ಗಿದೆ. ಬಟ್ ಗೌರ್ಮೆಂಟ್ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಯಾಕೆಂತಂದರೆ ಹಂಗೆ ಮಾಡದೇ ಇರೋದ್ರಿಂದ ಈ ರೀತಿ ಒಂದು ಇಡೀ ರಾಜ್ಯನೇ ಅವಮಾನ ಪಡುವಂಥ ಒಂದು ಘಟನೆ ನಿನ್ನೆ ಏನು ನಡೀತು ಸದನದಲ್ಲಿ, ಅದು ಗೌರ್ಮೆಂಟು ಕೂಡ ಒಂದು ಮಟ್ಟದ ಜವಾಬ್ದಾರಿನೇ. ಇದೇ ಟೈಮ್ನಲ್ಲಿ ನಾವು ಇನ್ನೊಂದು DCM ಅವರು ಸಹ ಈ ವಿಚಾರವಾಗಿ ಮಾತಾಡಿದ್ರು. ನೀವು ಯಾಕೆ ಆ ವಿಡಿಯೋಗಳನ್ನ ಹಾಕಿಲ್ಲ ಅಂತ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದ್ರು. ಆ ವಿಡಿಯೋ ಸಹ ವೈರಲ್ ಆಗಿತ್ತು. ಆ ಬಗ್ಗೆ ಏನು ಹೇಳ್ತೀರಾ? ಈಗ DCM ಅವರು ಮೊದಲನೇದಾಗಿ
ಕಳೆದ ವಾರ ಏನು ಸದನದೊಳಗಡೆ ಧರ್ಮಸ್ಥಳದ ಬಗ್ಗೆ ಚರ್ಚೆ ಆದಾಗ BJPಯ ನಾಯಕರುಗಳು BJPಯ ಶಾಸಕರುಗಳು ತಮ್ಮ ಒಂದು ದುರುದ್ದೇಶ ಇಟ್ಕೊಂಡು SIT ತನಿಖೆ ವಿರುದ್ಧ ಮತ್ತು ಆ ವ್ಯಕ್ತಿಯ ಅವನ್ನ ಯಾಕೆ ನೀವು ಅವನ ಹೆಸರನ್ನ ರಿವೀಲ್ ಮಾಡ್ತಾ ಇಲ್ಲ ಅನ್ನೋ ಥರ ಮಾತಾಡಿಕೊಂಡು ಮತ್ತು ಎಷ್ಟು ಅಗಿತಾ ಕೂತ್ಕೊಳ್ತೀರಿ ಅಂದರೆ ತನಿಖೆ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇಡೀ SIT ತನಿಖೆ ಏನಾಗ್ತಾ ಇದೆ ಅಲ್ಲಿ ಸಾಕ್ಷಿದಾರರ ಮೇಲೆ ಒತ್ತಡ ಹಾಕುವಂಥ ಎದುರಿಸುವಂಥ ಕೆಲಸವನ್ನು ಪರೋಕ್ಷವಾಗಿ ಸದನದೊಳಗಡೆ ಮಾಡಿದರು. ಅಂತ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ DCM ಆಗಿರತಕ್ಕಂಥ DK ಶಿವಕುಮಾರ್ ಅವರು ಅವ್ರ ಜೊತೆ ದನಿಗೂಡಿಸ್ಬಿಟ್ಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದ್ದು ಒಬ್ಬ DCM ಆಗಿ ತನ್ನ ಸರ್ಕಾರ ತಮ್ಮದೇ ಸರ್ಕಾರ ಸ್ಥಾಪಿಸ್ತಿರ್ತಕ್ಕಂಥ SIT ಇದ್ರ ಬಗ್ಗೆ ಒಂದು ಅಪನಂಬಿಕೆ ಮಾಡೋ ಥರ SITಗೂ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗೋ ಥರ ಮಾತಾಡಬಾರ್ದಾಗಿತ್ತು. DCM DK ಶಿವಕುಮಾರ್ ಅವ್ರದ್ದು ತುಂಬ ತಪ್ಪಿದೆ ಈ ವಿಷಯದಲ್ಲಿ. ಅದೇ ರೀತಿ ಈ ವಿಷಯ ಬಂದಾಗ ವಾಟ್ಸಪ್ ಯೂನಿವರ್ಸಿಟಿಲಿ ಬಂದಂಥ ಎಡಿಟೆಡ್ ವಿಡಿಯೋನ ಅವ್ರಿಗೆ ಯಾರೋ ಕಳಿಸಿರ್ತಾರೆ, ಅದನ್ನ ನೋಡಿ ಅವರೂ ಕೂಡ ನಂಬ್ಕೊಂಬಿಟ್ಟು ಹಿಂದೆ ಮುಂದೆ ಯೋಚಿಸ್ದೇನೆ ಮೀಡಿಯಾದವ್ರಿಗೆ ನೀವ್ಯಾಕೆ ಇದನ್ನ ಮಾತಾಡ್ತಾ ಇಲ್ಲ ಅಂದರೆ ಮೀಡಿಯಾದವ್ರಿಗೆ ಇದು ನೋಡಿ ಬಂದ್ಬಿಟ್ಟಿದೆ ಅಂದರೆ ಮೀಡಿಯಾದವರು ಇವ್ರು ಹೇಳೋ ಪ್ರಕಾರ ಯೂಟ್ಯೂಬರ್ಸು ಅವರೆಲ್ಲ ಅದನ್ನು ಅದೇ ಸುಳ್ಳನ್ನು ನಂಬ್ಕೊಂಬಿಟ್ಟು ಅವರು ಪ್ರಸಾರ ಮಾಡಬೇಕಾಗಿತ್ತು ಅನ್ನೋ ಮಾತನ್ನ DCM ಹೇಳ್ತಾರಲ್ಲ. ಸೊ ಇದು ನಿಜಕ್ಕೂ ಬೇಸರ ಆಗುವಂಥ ಸಂಗತಿ. ಅದ್ರಲ್ಲಿ ಮತ್ತೊಂದು ಬೇಸರ ಅಂತಂದ್ರೆ ಇದೇ DCM ಮುಂದೆ CM ಆಗುವಂತ ಆಕಾಂಕ್ಷೆ ಹೊಂದಿರುವಂಥವ್ರು. ಹಾಗಾಗಿನೇ ಹೆಚ್ಚಿನ ಬೇಸರ ಆಗ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯಿಂದ ಅವ್ರು ವರ್ತಿಸಲೇಬೇಕು. ಇಲ್ಲಾಂದ್ರೆ ಈ ರೀತಿಯ ಕೆಲವು ವರ್ತನೆಗಳಿಂದ ನಿಜಕ್ಕೂ ಅವ್ರ ಬಗ್ಗೆ ಹೆಚ್ಚು ಬೇಸರ ಆಗುವಂಥ ಅವ್ರ ಬಗ್ಗೆ ಹೆಚ್ಚು ಬೇಸರ ಆಗುವಂಥದ್ದು ಆಗ್ತಾನೆ ಹೋಗ್ತದೆ. ಅದು ಅವ್ರಿಗೂ ಒಳ್ಳೇದಲ್ಲ. ಆಮೇಲೆ ಸರ್ ನೀವು ಮತ್ತೊಂದು ಗಮನಿಸಿರ್ಬಹುದು, SIT ತನಿಖೆ ಆದಾಗಿಂದ SIT ತನಿಖೆ ಯಾವಾಗ ರಾಜ್ಯ ಸರ್ಕಾರ ಆದೇಶ ಕೊಡುತ್ತೋ ಆಗಿನಿಂದ BJP SIT ತನಿಖೆ ಹಿಂದೆ ಬಿದ್ದಿದೆ. SIT ತನಿಖೆನ ನಿಲ್ಲಿಸಬೇಕು ಮೊದಲನೇದಾಗಿ. ಅವ್ರು ಯಾವ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ SIT ತನಿಖೆ ಅಂದ್ರೆ ಈಗ ಭೂಮಿ ಅಗಿಯೋ ಬದಲು ಯಾವ ಮುಸುಕುದಾರಿ ವ್ಯಕ್ತಿ ಭೀಮಾ ಅಂತ ಬಂದಿದ್ದಾನೋ ಅವನ ಬಗ್ಗೆ ತನಿಖೆ ಮಾಡಿ, ಅವನನ್ನು ಮುಸ್ಕನ್ನ ತೆಗೆಸಿ, ಅವನ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳಿ, ಅವನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳಿ ಅನ್ನೋ ಪ್ರಶ್ನೆಗಳನ್ನ ಹೆಚ್ಚು ಮಾಡ್ತಾ ಇತ್ತು. ಸೊ ಈಗ ನಿನ್ನೆಯಿಂದ ನಾವು ಗಮನಿಸಿದ ಪ್ರಕಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಹಿಂದೆ ಬಿದ್ದಿದ್ದಾರೇನೋ ಅಂತ ಅನ್ಸತ್ತೆ. ಇದರಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು. ನಿನ್ನೆ ಚರ್ಚೆ ಶುರು ಮಾಡಿದಾಗ ಈ ವಿಷಯನ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ. ಏನಂತ ಅಂತಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೆಸರು ಹೇಳಲ್ಲ ಅವರು, ಇದೇ ವ್ಯಕ್ತಿ ಮತ್ತೆ ಇವ್ರ ಜೊತೆಗಿರೋ ಟೀಮಿನ ಪ್ರಭಾವಕ್ಕೆ ಬಗ್ಗಿ CM ಅವರು SIT ತನಿಖೆ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ನೋಡಿ, ಎಂಥ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಗಿ ನೀವು ಎಂಥ ವ್ಯಕ್ತಿ ಅಥವಾ ಎಂಥ ವ್ಯಕ್ತಿಯ ಟೀಮ್ನ ಒತ್ತಡಕ್ಕೆ ಒಳಗಾಗಿ SIT ತನಿಖೆ ಮಾಡಿದ್ದೀರಿ, ಎಂಥ ವ್ಯಕ್ತಿ ಅಂದರೆ ನಿಮ್ಮ ಮೇಲೆ ಹತ್ಯೆ ಆರೋಪ ಮಾಡಿರ್ತಕ್ಕಂಥ ವ್ಯಕ್ತಿ ಅನ್ನೋ ಮಾತನ್ನ ಅಶೋಕ್ ಹೇಳ್ತಾರೆ. ಉದ್ದೇಶ ಏನು? ಈ ವ್ಯಕ್ತಿ ಹತ್ಯೆ ಆರೋಪ ಮಾಡಿಬಿಟ್ಟಿದ್ದಾನೆ, ಇಂಥ ವ್ಯಕ್ತಿಯ ಒತ್ತಡಕ್ಕೆ ನೀವು ಮಣಿದ್ಬಿಟ್ಟಿದ್ದೀರಾ, ಹಂಗೆ ಮಣಿದು SIT ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಬಿಟ್ಟಿದ್ದೀರಾ. ಹಂಗಾಗಿ SIT ತನಿಖೆಗೆ ಏನು ಆದೇಶ ಕೊಟ್ಟಿದ್ದೀರಾ ನೀವು, ಅದು ಕೂಡ ಸರಿಯಲ್ಲ ಅನ್ನೋ ಸಂದೇಶವನ್ನು ಅಶೋಕ್ ಕೊಡಕ್ಕೆ ಹೋಗ್ತಾ ಇದ್ದಾರೆ ಅವರ ಮಾತಿನ ಮೂಲಕ. ಅಂದರೆ ತಿಮ್ರೋಡಿ ಬಳಸ್ಕೊಳ್ಳೋದಿರಲಿ ಅಥವಾ ಭೀಮನ ಹಿಂದೆ ಬಿದ್ದಿದ್ದಾಗಲಿ ಪ್ರತಿಯೊಂದೂ ಕೂಡ SIT ತನಿಖೆಯ ದಿಕ್ಕನ್ನು ತಪ್ಪಿಸುವ ಮತ್ತು SIT ತನಿಖೆಗೆ ಯಾರು ಸಹಕರಿಸ್ತಾ ಇದ್ದಾರೆ ಅಂತಂದರೆ ಭೀಮ ಅಷ್ಟೇ ಅಲ್ಲದೆ ಅನೇಕ ಸಾಕ್ಷಿದಾರರು ಮುಂದೆ ಬರ್ತಾ ಇದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು. ಅವರು ಕೂಡ ಹೆದರ್ಕೊಂಡು ಮುಂದೆ ಬರಬಾರ್ದು ಅನ್ನುವ ದುರುದ್ದೇಶದಿಂದ ಅವ್ರನ್ನೂ ಬೆದರಿಸುವಂಥ ಕೆಲಸ. ಸೊ ಹಾಗಾಗಿ ಇವ್ರು ತಿಮ್ರೋಡಿ ವಿಷಯ ಎತ್ಕೊಂಡಿರೋದು, ತಿಮ್ರೋಡಿದು ಎಡಿಟೆಡ್ ವಿಡಿಯೋ ಸಿಕ್ಬಿಟ್ಟಿದೆ ಅವ್ರಿಗೆ. ಸಿಕ್ಕಾಬಟ್ಟೆ ಖುಷಿ ಆಗ್ಬಿಟ್ಟಿರ್ತಾರೆ. ಯಾರು ಅಶೋಕಿಂದ ಹಿಡಿದು BJP ಅವ್ರು ಸಿಕ್ಕಾಬಟ್ಟೆ ಖುಷಿಯಾಗಿ ಓಹೋ ಸಿಕ್ತು. ಇದರಲ್ಲಿ ತಿಮ್ರೋಡಿ ಮೇಲೆ ಆಕ್ಷನ್ ತಗೊಳ್ಳೋದು ಅಷ್ಟೇ ಅಲ್ಲ, ಯಾಕೆಂದ್ರೆ ತಿಮ್ರೋಡಿ ಸೌಜನ್ಯ ಪರವಾಗಿ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಅತ್ಯಂತ ಪ್ರಾಮಾಣಿಕ ಹೋರಾಟ ಮಾಡ್ತಾ ಇದ್ದಾರೆ. ತಿಮ್ರೋಡಿ ಧರ್ಮಸ್ಥಳದ ದೇವರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಅಪ್ಪಟ ಭಕ್ತರು ತಿಮ್ರೋಡಿಯವರು. ಅವ್ರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇವ್ರಿಗೆ ಅದು ಬೇಕಾಗಿಲ್ಲ. ಹಾಗಾಗಿ ಇವರು ತಿಮ್ರೋಡಿ ವಿಷಯ ತಗೊಳ್ಳೋದಾಗ್ಲಿ, ತಿಮ್ರೋಡಿ ವಿಷಯ ತಗೊಂಡಿದ್ರಲ್ಲಿ ನೆನ್ನೆವಂತೂ ಇವ್ರಿಗೆ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯೋ ಪ್ರಯತ್ನ ಮಾಡಿದ್ರು. ಒಂದು, ತಿಮ್ರೋಡಿ ಅವರು ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋದನ್ನ ಡೈಲ್ಯೂಟ್ ಮಾಡಬೇಕು, SIT ತನಿಖೆ ಬಗ್ಗೆನೇ ಒಂದು ವಿಶ್ವಾಸಾರ್ಹತೆಯನ್ನು ಕಳೆದಾಕಬೇಕು. ಈ ಎರಡು ಉದ್ದೇಶ ಅಶೋಕ್ ಅವ್ರದ್ದು ಅಷ್ಟೇ. ಹಂಗಾಗ್ಬಿಟ್ಟು ಭೀಮನ್ ಬಗ್ಗೆ ಮಾತಾಡ್ತಾ ಇದ್ರು, ಇದೇನು ಸಿಕ್ತಲ್ಲ ಎಡಿಟೆಡ್ ವಿಡಿಯೋ, ಇದನ್ನ ತಗೊಂಡು ಈ ಉದ್ದೇಶ ಗುಲ್ಲೆಬ್ಸುವ ಅಂತ ಹೋದ್ರು. ಬಟ್ ಆದ್ರೆ ಅದು ಅವರಿಗೆ ಯೂ ಟರ್ನ್ ಹೊಡಿತು. ಹೆಂಗೆ ಅಂತಂದ್ರೆ ತಿಮ್ರೋಡಿ ಆಕ್ಚುಲಿ ಇದನ್ನ ಮಾತಾಡಿದ್ದು ಅಲ್ವೇ ಅಲ್ಲ, ಇದು ಎಡಿಟೆಡ್ ವಿಡಿಯೋ ಅಲ್ವಾ ಸರ್? ಇದನ್ನ ಮೊದಲು ಮಾತಾಡಿದ್ದು ಇದೇ BJP ಶಾಸಕ ಹರೀಶ್ ಪೂಂಜಾ ಅವರು. ಸೊ ಹರೀಶ್ ಪೂಂಜಾ ಅವರು 2023ರಲ್ಲಿ ವಿಧಾನಸಭಾ ಎಲೆಕ್ಷನ್ ಟೈಮ್ನಲ್ಲಿ ಈ ಮಾತನ್ನ ಹೇಳಿರ್ತಾರೆ. ಸೊ ತಿಮ್ರೋಡಿ ಏನ್ ಹೇಳ್ತಾರೆ, ನಮ್ಮ ಶಾಸಕರೇ ಹಾಗೆ ಹೇಳುವಾಗ ನಾವು ಹೇಳ್ತೀವಿ, ಹಾಗಿದ್ರೆ
ಹರೀಶ್ ಪೂಂಜಾ ಅವರನ್ನ ತನಿಖೆ ಮಾಡಬೇಕು, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಅವರು ಶಾಸಕತ್ವದಿಂದ ಇಳಿಬೇಕು, ಇಲ್ಲ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆ ಆಗ್ಬೇಕು, ಸಿಎಂ ಸಿದ್ದರಾಮಯ್ಯನವರು 24 ಕೊಲೆ ಮಾಡಿದ್ ಹೌದಾ ಅಲ್ವಾ ಅಂತ ಪ್ರೂವ್ ಮಾಡಿಸಿ ಅಂತ ಹೇಳಿದ್ರು. ಸೊ ಈ ಮಾತನ್ನ ಕಟ್ ಮಾಡಿದ್ದಾರೆ. ಇದು ಹೇಳ್ದಂತ ಯಾವಾಗ ಆರ್ ಅಶೋಕ್ ಈ ಮಾತನ್ನ ಹೇಳ್ತಾರ, ಕೆಲವು ಕ್ಷಣಗಳಲ್ಲಿ ಯೂಟ್ಯೂಬರ್ಸ್ ಈ ಒಂದು ಸತ್ಯವನ್ನ ಹೊರಗೆ ಬಯಲ್ಗೆಳಿದ್ದಾರೆ. ಆಗ ನಿಜವಾದ ವಿಡಿಯೋ ವೈರಲ್ ಆಗೋಕ್ ಶುರುವಾಗತ್ತೆ. ವೈರಲ್ ಆದ ನಂತರ ನಮಗ್ ಬೇಜಾರಾಗೋದು ಏನು ಅಂತಂದ್ರೆ, ಈ ವಿಚಾರ ಹೇಳಿದ್ ಯಾರು? ಬಿಜೆಪಿಯ ಶಾಸಕ ಹರೀಶ್ ಪೂಂಜಾ. ಸೊ ಕಾಂಗ್ರೆಸ್ ಈ ಬಗ್ಗೆ ಪ್ರಶ್ನೆ ಮಾಡಬಹುದಿತ್ತಲ್ವಾ, ನಿಮ್ದೇ ಶಾಸಕ ಮಾತಾಡಿದ್ದಾನೆ, ಈಗ ನೀವೇನ್ ಹೇಳ್ತೀರಿ? ಇಷ್ಟೋ ತನಕ ನೀವು ತಿಮ್ರೋಡಿ ವಿರುದ್ಧ ಆಗ್ರಹ ಮಾಡಬೇಕು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರಿ, ಈಗ ನಿಮ್ದು ಹರೀಶ್ ಪೂಂಜಾನ್ ಹಾಗಿದ್ರೆ ಶಾಸಕತ್ವದಿಂದ ತೆಗಿಬಹುದಂತ ಒಂದೇ ಒಂದು ಪ್ರಶ್ನೆ ಮಾಡಬಹುದಿತ್ತಲ್ಲ, ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ ಗೃಹ ಸಚಿವರು. ಇದು ಗೃಹ ಸಚಿವರು ಅಷ್ಟೇ ಅಂತಲ್ಲ, ಇಡೀ ಕಾಂಗ್ರೆಸ್ದೇ ದೊಡ್ಡ ಪ್ರಾಬ್ಲಮ್ ಇದು. ಯಾಕೆ ಅಂತಂದರೆ, ಉದಾಹರಣೆಗೆ ನೀವು ಒಂದು ಗಮನಿಸ್ಬೋದು, ಒಂದು 3-4 ತಿಂಗಳಿಂದ BJPಯವರು ಕಾಂಗ್ರೆಸ್ ಬೆಲೆ ಏರಿಸ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬೆಲೆ ಏರಿಕೆ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ರು. ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ, ದೇಶಕ್ಕೇನು ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಷಯ, ಈ ದೇಶದಲ್ಲಿ ಬೆಲೆ ಏರಿಕೆ ಏನಾಗಿದೆ ಅದಕ್ಕೆ ಮೂಲ ಕಾರಣ ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಮೋದಿಯವರು, ಮೋದಿ ಸರ್ಕಾರ ಅಂತ, ಅದ್ರಲ್ಲಿ ಯಾವ ಡೌಟೂ ಇಲ್ಲ. ಆದರೂ ಕೂಡ ಈ ಕಾಂಗ್ರೆಸ್ನವರು ಅದನ್ನು ಸರಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ. ಇಲ್ಲೂ ಕೂಡ ಬೆಳಗ್ಗೆ ಎಲ್ಲ ಅಶೋಕು, ಸುರೇಶ್ ಕುಮಾರು, ಸುನಿಲ್ ಕುಮಾರು ಎಲ್ಲರೂ ಕೂಡ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅದಕ್ಕೆ ಅವನ ಮೇಲೆ ಕ್ರಮ ಯಾಕೆ ತಗೊಳ್ತಾ ಇಲ್ಲ, ಬಂಧಿಸಿ ಅವನ್ನ ಅಂತ ಹೇಳಿದ್ದಾಗ, ಮಧ್ಯಾಹ್ನದಷ್ಟೊತ್ತಿಗೆ ಯೂಟ್ಯೂಬರ್ಸು ಸತ್ಯ ಏನು ಅಂತ ಈಚೆ ತೆಗೆದಿಟ್ಬಿಟ್ಟಾಗ ಅಟ್ಲೀಸ್ಟ್ ಕಾಂಗ್ರೆಸ್ ಏನು ಮಾಡಬೇಕಾಗಿತ್ತು, ಪೊಲಿಟಿಕಲಿ ಆದ್ರೂ ಅವ್ನು ಅರೆಸ್ಟ್ ಮಾಡೋಕ್ಕಾಗದೇ ಇರ್ಬೋದು. ಯಾಕೆ ಅಂತಂದರೆ ವಿಷಯ ಏನು ಅಂತಂದರೆ 2023 ವಿಧಾನಸಭಾ ಎಲೆಕ್ಷನ್ ಆದಮೇಲೆ ಯಾವಾಗ ಆತ ಮಾತಾಡ್ದ, ಆ ಟೈಮ್ನಲ್ಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಆತ ಹೋಗಾಗಲೇ ಸ್ಟೇ ತೊಗೊಂಡ್ಬಂದಿದ್ದಾನೆ ಹೈಕೋರ್ಟಿಂದ. ಹಂಗಾಗಿ ಬಂಧಿಸಕ್ಕಾಗದೇ ಇದ್ದಿರ್ಬೋದು. ಆದರೆ ಅಟ್ಲೀಸ್ಟು ಗೃಹ ಸಚಿವರು ಸೇರಿದಂತೆ ಕಾಂಗ್ರೆಸ್ನವರು ಆ BJPಯವ್ರಿಗೆ ಕ್ಲಾಸ್ ತಗೋಬೇಕಾಗಿತ್ತಲ್ವಾ? ಮಧ್ಯಾಹ್ನದ ಸೆಷನ್ನಲ್ಲಿ, ಅಲ್ಲ ನೀವು ಬೆಳಗ್ಗೆ ಹೇಳಿದ್ರಿ ಈ ರೀತಿ ಮಾತಾಡಿರೋನ ಮೇಲೆ ಕ್ರಮ ತಗೊಳ್ಳೇಬೇಕಲ್ವಾ, ಬಂಧಿಸಬೇಕು, ಏನು ಮಾಡ್ತಾಯಿದೆ ಸರ್ಕಾರ ಅಂತ. ಈಗ ಇದನ್ನು ಮಾತಾಡಿದ್ದು ನಿಮ್ಮ ಶಾಸಕನೇ ಇಲ್ಲೇ ಕೂತಿದ್ದಾರೆ, ಈಗಲೂ ಹೇಳಿ ದಯವಿಟ್ಟು ಬಂಧಿಸಿ ಅಂತ ಹೇಳಿ, ಕ್ರಮ ತಗೊಳ್ಳಿ ಅಂತ ಹೇಳಿ ಅಂತ ಹೇಳಬೇಕಾಗಿತ್ತು ಅವ್ರಿಗೆ. ಮತ್ತು ಇನ್ನೊಂದು, ನೀವು ಎಡಿಟೆಡ್ ವಿಡಿಯೋ ಮೇಲೆ ಏನು ಈ ಥರ ಬೇಸಿಸ್ ಆಗಿ ಮಾತಾಡ್ಬಿಟ್ರಿ, ಅದಕ್ಕೆ ನೀವು ಸದನದ ಕ್ಷಮೆ ಕೇಳಬೇಕು ಅಂತ ಹೇಳಬೇಕಾಗಿತ್ತು. ಕಾಂಗ್ರೆಸ್ನವ್ರು ಅದನ್ನು ಮಾಡಲಿಲ್ಲ. ಕಾಂಗ್ರೆಸ್ನವರು ಈ ವಿಷಯದಲ್ಲಿ ಸಿಕ್ಕಾಬಿಟ್ಟೆ ವೀಕ್ ಇದ್ದಾರೆ. BJPಯವರು ಈ ಥರ ಎಡಿಟೆಡ್ ವಿಡಿಯೋ ಇಟ್ಕೊಂಡೆ ಸುಳ್ಳು ಸುದ್ದಿ ಬೇಸಿಸ್ ಮೇಲೇ ಎಷ್ಟು ದೊಡ್ಡ ಹಂಗಾಮ ಎಬ್ಬಿಸ್ತಾರೆ BJPಯವರು. ಕಾಂಗ್ರೆಸ್ನವರು ಫ್ಯಾಕ್ಟ್ ಕೈಯಲ್ಲಿದ್ದಾಗಲೂ ಕೂಡ ಇದನ್ನು ಮಾಡಲ್ಲ. ಯಾಕೆ ಅಂತಂದರೆ BJPಗೆ ಪಕ್ಷದ ಬಗ್ಗೆ, RSS ಬಗ್ಗೆ ಕಮಿಟ್ಮೆಂಟ್ ಇದೆಯಲ್ಲ, ಅದು ಕಾಂಗ್ರೆಸ್ಸಲ್ಲಿರೋರಲ್ಲಿ 90% ಕಾಂಗ್ರೆಸ್ನವ್ರಿಗೆ ಕಾಂಗ್ರೆಸ್ ಬಗ್ಗೆ ಕಮಿಟ್ಮೆಂಟ್ ಇಲ್ವೇನೋ ಅಂತ ಅನುಮಾನ ಮಾಡೋ ಥರ ಈ ರೀತಿ ಒಂದು ಈ ನಡೆ ಇದನ್ನು ತೋರಿಸ್ತಾ ಇದೆ. ಇದೇ ಕಾಂಗ್ರೆಸ್ ಜಾಗದಲ್ಲಿ BJP ಏನಾದರೂ ಇದ್ದಿದ್ರೆ ಆಕಾಶ ಭೂಮಿ ಒಂದು ಮಾಡಿಬಿಡ್ತಿದೆ. ಡೌಟೇ ಇಲ್ಲ. BJP ಸುಳ್ಳು ಸುದ್ದಿಯ ಆಧಾರದಲ್ಲಿ ತಾನು ಕೆಲಸ ಮಾಡುವಾಗಲೇ ಇಷ್ಟು ದೊಡ್ಡ ಹಂಗಾಮ ಎಬ್ಬಿಸುವ BJP ತಾನು ಕಾಂಗ್ರೆಸ್ ಜಾಗಲಿದ್ದು ಏನಾದರೂ ಕಾಂಗ್ರೆಸ್ ಈ ಥರ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕಾಂಗ್ರೆಸ್ ಮರ್ಯಾದೆನೆಲ್ಲ ಕಳೆಯುವಂಥ ಕೆಲಸ ಮಾಡಿಬಿಡ್ತಾಯಿದ್ರು. ಅವ್ರು BJPಯವರು ಕಾಂಗ್ರೆಸ್ ಪ್ಲೇಸಲ್ಲಿದ್ದರೆ ಎಷ್ಟು ಮಾಡ್ತಾಯಿದ್ರು, 10% ಕೂಡ ಕಾಂಗ್ರೆಸ್ ಮಾಡಲಿಲ್ಲ. ನೆನ್ನೆ ಮತ್ತೊಂದಂತಂದರೆ, ಹರೀಶ್ ಪೂಂಜಾ ಅವರಿಗೂ ಗೊತ್ತಿದೆ ತಾನು ಈ ಮಾತನ್ನ ಹೇಳಿದ್ದೇನೆ ಅಂತ, ತನ್ನ ಕಡೆಯಿಂದನೇ ಈ ಮಾತು ಬಂದಿರೋದಂತನೂ ಸಹ ಅವ್ರಿಗೆ ಗೊತ್ತಿದೆ. ನಿನ್ನೆ ಸದನದಲ್ಲಿ ಅವ್ರು ಹೆಂಗೆ ಟರ್ನ್ ಹೊಡೆದ್ರು ಅಂತಂದ್ರೆ ನೋಡಿದವ್ರಿಗೆ ಶಾಕ್ ಆಗಬೇಕು. ಈ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಆನ್ ರೆಕಾರ್ಡ್ ಈ ರೀತಿ ಒಬ್ಬ ವ್ಯಕ್ತಿ ಟರ್ನ್ ಹೊಡಿಲಿಕ್ಕೆ ಸಾಧ್ಯನಾ ಅಂತ. ಯೂಟ್ಯೂಬರ್ಸ್ಗಳು ತಪ್ಪಂತೆ, ಎಡಿಟ್ ಮಾಡಿ ಯೂಟ್ಯೂಬರ್ಸ್ಗಳು ತಪ್ಪು ಮಾಡಿದ್ದಾರೆ, ಅದನ್ನ ಆರ್ ಅಶೋಕ್ ಹೇಳಿದ್ದಾರೆ. ಸೊ ಯೂಟ್ಯೂಬರ್ಸ್ಗಳ ಮೇಲೆ ಅಥವಾ ಸೋಷಿಯಲ್ ಮೀಡಿಯಾ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು, ಒಂದು ಸೀರಿಯಸ್ ಆಕ್ಷನ್ ತಗೋಬೇಕು ಅಂತ ಹೇಳ್ತಾರೆ. ಈಗ ಇದನ್ನು ಹರೀಶ್ ಪೂಂಜಾ ಮಾತಾಡಿದ್ದು ಅವ್ರ ಲೆವೆಲ್ ತೋರಿಸುತ್ತೆ, ಅವರ ಬಂಡತನ ತೋರಿಸುತ್ತೆ, BJPಯವ್ರ ಬಂಡತನೂ ತೋರಿಸುತ್ತೆ. ಯಾಕೆಂತಂದರೆ BJPಯವರು ಎಷ್ಟು ಬಂಡ್ರು ಅಂತಂದರೆ, ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಸದನದ ಬಗ್ಗೆ ಅವ್ರಿಗೊಂಚೂರು ಗೌರವ ಇಲ್ಲ ಅನ್ನಲಿಕ್ಕೆ ನೆನ್ನೆಯ ಘಟನೆ ಮತ್ತೆ ಸಾಕ್ಷಿ ಒದಗಿಸ್ತಾ ಇದೆ. ಯಾಕೆ ಅಂತಂದರೆ ವಿಷಯ ಗೊತ್ತಾದ ಮೇಲೆ ಆದರೂ ಕಾಂಗ್ರೆಸ್ನವರು ಏನೂ ಮಾಡಲಿಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡಲಿಲ್ಲ, ಮಾತಿನಲ್ಲಿ ಇನ್ನೊಂದರಲ್ಲಿ ಎಲ್ಲ ನಿಜ. ಆದರೆ ಇವ್ರಿಗೆ ಸದನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಒಂಚೂರಾರು ಗೌರವ ಇದ್ದಿದ್ದರೆ ಅಶೋಕ್ ಆಗಲಿ, ಸುರೇಶ್ ಕುಮಾರ್ ಆಗಲಿ ಅಥವಾ ಸುನಿಲ್ ಕುಮಾರ್ ಆಗಲಿ, ಅವ್ರುಗಳು ಯಾರು ಮುಖ್ಯವಾಗಿ ಮಾತಾಡಿದ್ರಲ್ಲ, ಅವರು ನಾವು ಈ ರೀತಿ ಎಡಿಟೆಡ್ ವಿಡಿಯೋನ ನಂಬಿಟ್ಟು ಮಾತಾಡಿದ ತಪ್ಪು ಅಂತ ಕ್ಷಮೆ ಕೇಳಬೇಕಾಗಿತ್ತು. ಸದನದ ಕ್ಷಮೆಯನ್ನು ಕೇಳಬೇಕು, ಇಡೀ ರಾಜ್ಯದ ಕ್ಷಮೆಯನ್ನು ಕೇಳಬೇಕಾಯ್ತು. ಅದನ್ನು ಮಾಡಲೇ ಇಲ್ಲ. ಅಂದರೆ ಇಡೀ BJP ಒಳಗಡೆ ಒಂದು ದೊಡ್ಡ ಬಂಡತನ ಇದೆ. ಆ ಬಂಡತನ ಹೊಸದಾಗಿ ಬಂದಿದ್ದು ಹರೀಶ್ ಪೂಂಜಾನು ಕೂಡ ಅದೇ ಥರ ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರು ಹೌದು ನಾನು ಹೇಳಿದ್ದು ಈ ಥರ ಕೇಸ್ ಆಗಿದೆ, ಸ್ಟೇ ತಂದಿದ್ದೀನಿ ಅಂತನಾದ್ರು ಹೇಳಬೇಕಾಯ್ತು. ಅದೇನೂ ಹೇಳ್ದೇನೆ ಇಡೀ ತಪ್ಪನ್ನ ಯೂಟ್ಯೂಬರ್ಸ್ ಮೇಲೆ ತಿರುಗಿಸಕ್ಕೆ ಟ್ರೈ ಮಾಡಿದ್ರಲ್ಲ ಹರೀಶ್ ಪೂಂಜಾ ಅವರು.
ಯಾಕೆ ಅದನ್ನು ಮಾಡಿದ್ದು ಅಂತಂದರೆ, ಈ ಹರೀಶ್ ಪೂಂಜಾ ಅವರು ಹರೀಶ್ ಪೂಂಜಾ ಅವರೇ ಇದನ್ನು ಹೇಳಿದ್ದು ತಿಮ್ರೋಡಿ ಅಲ್ಲ ಅನ್ನೋದನ್ನು ಮಧ್ಯಾಹ್ನದೊಳಗಡೆ ಇಡೀ ಜಗತ್ತಿಗೆ ವಾಸ್ತವ ತಿಳಿಸಿದ್ದು ಯೂಟ್ಯೂಬರ್ಸ್. ಹೌದು. ಅದಕ್ಕೆ ಅವ್ರಿಗೆ ಯೂಟ್ಯೂಬರ್ಸ್ ಮೇಲೆ ಸಿಟ್ಟಿದೆ. ಮತ್ತೆ ಈ ಧರ್ಮಸ್ಥಳದ ಕೇಸ್ ಏನು ನಡೀತಾ ಇದೆ, ಧರ್ಮಸ್ಥಳದ ಕೇಸ್ನಲ್ಲಿ ಕೂಡ ವಾಸ್ತವವನ್ನು ತಿಳಿಸ್ತಾ ಇರ್ತಕ್ಕಂಥವ್ರು ಯೂಟ್ಯೂಬರ್ಸು, ಸೋಷಿಯಲ್ ಮೀಡಿಯಾಗಳು, ನಾಟ್ ದ ಸ್ಯಾಟಲೈಟ್ ಚಾನಲ್ಗಳಲ್ಲ. ಹಲವು ಸ್ಯಾಟಲೈಟ್ ಚಾನಲ್ಗಳಂತೂ ಸುಳ್ಳನ್ನು ಪ್ರಚಾರ ಮಾಡ್ತಾ ನಿಂತ್ಕೊಂಡಿವೆ. ಉದಾಹರಣೆಗೆ ಇದೇ ಹರೀಶ್ ಪೂಂಜಾ ಮಾತಾಡ್ತಾ ಏನು ಹೇಳ್ತಾರೆ, ಸ್ಯಾಟಲೈಟ್ ಚಾನಲ್ಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇವೆ, ಪತ್ರಿಕೆಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇವೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು, ಯೂಟ್ಯೂಬರ್ಸಿಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಹರೀಶ್ ಪೂಂಜಾ ಅವರು. ಇದೇ ಸ್ಯಾಟಲೈಟ್ ಚಾನಲ್ಗಳು ನಿನ್ನೆ ನಿಮಗೆ ನೆನಪಿದೆ ಏನು ಅಂತಂದರೆ, ಎಲ್ರಿಗೂ ನೆನಪಿರ್ತದೆ, ಆ ಭೀಮನ ವಿಷಯಕ್ಕೆ ಒಂದು ದೊಡ್ಡ ಸುಳ್ಳನ್ನು ಹಬ್ಬಿಸ್ಬಿಟ್ಟಿದ್ರು. ಕಡೆಗೆ ಹೋಮ್ ಮಿನಿಸ್ಟರ್ ಮಾತಾಡಾದ್ಮೇಲೆ ಅದು ಸುಳ್ಳು ಅಂತ ಗೊತ್ತಾಯ್ತು. ಅದ್ರ ಬಗ್ಗೆ ಈತ ಮಾತಾಡಲ್ಲ, ಸ್ಯಾಟಲೈಟ್ ಚಾನಲ್ಗಳೆಲ್ಲ ಸರಿಯಾಗಿ ಮಾತಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಮತ್ತು ಕೆಲವು ಸ್ಯಾಟಲೈಟ್ ಚಾನಲ್ಗಳು ಅತ್ಯಂತ ಕ್ರೌರ್ಯದಿಂದ ನಡ್ಕೊಳ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂತಂದರೆ ಅತ್ಯಂತ ನಿರ್ಲಜ್ಜತೆಯಿಂದ ನಡ್ಕೊಳ್ತಾ ಇವೆ. ಎಷ್ಟರ ಮಟ್ಟಿಗೆ ಅಂತಂದರೆ, ಸೌಜನ್ಯ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗೇ ಇಲ್ಲ, ಅವಳು ಪವಿತ್ರವಾಗಿ ಸತ್ತೋಗಿದ್ದಾಳೆ. ಅಂದರೆ ಒಬ್ಬ ಹೆಣ್ಣಿನ ಮೇಲೆ ಅತ್ಯಾಚಾರ ಆದರೆ ಅತ್ಯಾಚಾರ ಎಷ್ಟು ಕ್ರೌರ್ಯ ಅಂದರೆ, ಅತ್ಯಾಚಾರ ಆಗ್ಬಿಟ್ಟ ತಕ್ಷಣ ಆಕೆಯ ಪವಿತ್ರತೆ ಹಾಳಾಗೋಯ್ತು ಅನ್ನೋ ಮಟ್ಟಕ್ಕೆ ಕೆಲವು ಸ್ಯಾಟಲೈಟ್ ಚಾನಲ್ಗಳನ್ನ ಪ್ರಚಾರ ಮಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ಈತ ಮಾತಾಡಲ್ಲ. ಹೋಗ್ಲಿ, ಪತ್ರಿಕೆಗಳನ್ನ ನಂಬ್ತೀನಿ ಅಂತ ಈತ ಹೇಳ್ತಾ ಇದ್ದಾರಲ್ಲ, ಪತ್ರಿಕೆಗಳು ಬಂದು ಹೋಗಿದೆ ಆಲ್ರೆಡಿ. ಏನಂತ ಬಂದಿದೆ, ಈ ಹರೀಶ್ ಪೂಂಜಾನೇ ಸಿದ್ದರಾಮಯ್ಯನವ್ರು ಹತ್ಯೆ ಮಾಡಿದ್ದಾರೆ ಅಂತ ಆರೋಪ ಮಾಡಿರೋದು ಅಂತ ಹೇಳ್ಬಿಟ್ಟು. ಹಂಗಾಗಿ ಪತ್ರಿಕೆಗಳು ಬಂದಮೇಲೆ ಸರಿ ಅಲ್ವಾ ಅದು? ಯೂಟ್ಯೂಬಲ್ಲಿ ಬಂದರೆ ತಪ್ಪು, ಪತ್ರಿಕೆಗಳು ಬಂದರೆ ಸರಿ ತಾನೆ, ಈತನ ಪ್ರಕಾರನೇ. ಅದರ ಬೇಸಿಸ್ ಮೇಲೆ ತನ್ನ ಮೇಲೆ ಕ್ರಮ ತಗೊಳ್ಳಿ ಅಂತ ಆತನೇ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಯೂಟ್ಯೂಬರ್ಸು ಎಡಿಟ್ ಮಾಡಿಬಿಟ್ಟಿದ್ದಾರೆ. ಮತ್ತು ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದರೆ, ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಈ ರೀತಿ ಬಳಸ್ಕೊಂಡ್ರಲ್ಲ ಸದನದೊಳಗಡೆ, ಇದನ್ನು ನಿಸ್ಸಂಶಯವಾಗಿ BJPಯವರೇ ಮಾಡಿರ್ತಾರೆ. ಯಾಕೆ ಅಂತಂದರೆ, ಇಡೀ ಬಳಸ್ಕೊಂಡಿದ್ದು ಅವ್ರು ಏನನ್ನು ಸಾಧಿಸಕ್ಕೆ ಹೊರಟಿದ್ದಾರೋ, SIT ತನಿಖೆ ದಿಕ್ಕು ತಪ್ಸಕ್ಕೆ ಹೊರಟಿದ್ದಾರೆ, ಮತ್ತು ಆ ವ್ಯಕ್ತಿ ಭೀಮನ ಮೇಲೆ ಅನುಮಾನ ಮಾಡಕ್ಕೆ ಹೊರಟಿದ್ದಾರೆ, ಸಾಕ್ಷಿದಾರನ ಎದುರಿಸಕ್ಕೆ ಹೊರಟಿದ್ದಾರೆ. ಇದೆಲ್ಲ ಮಾಡ್ತಾರ ಇವ್ರಿಗೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಎಡಿಟೆಡ್ ವಿಡಿಯೋ ಏನಿತ್ತು, ಅದು ಅವ್ರಿಗೆ ಅನುಕೂಲ ಆಗುವಂಥದ್ದು, ಅವ್ರಿಗೆ ಅನುಕೂಲಕ್ಕೆ ಬಳಸ್ಕೊಳಕ್ಕೆ ಟ್ರೈ ಮಾಡಿದ್ದು. ಅವ್ರಿಗೆ ಅನುಕೂಲ ಆಗುವಂಥದ್ದು ಎಡಿಟ್ ಯಾರು ಮಾಡಿರ್ತಾರೆ? ಅವರೇ ಮಾಡಿಸಿರ್ತಾರೆ ಅಷ್ಟೇ. ಯೂಟ್ಯೂಬರ್ಸ್ ಯಾಕೆ ಮಾಡ್ತಾರೆ ಅದನ್ನು? ಯೂಟ್ಯೂಬರ್ಸ್ ಆ್ಯಕ್ಚುಲಿ ಸತ್ಯವನ್ನು ಈಚೆ ತಂದರು. ಸರ್, ಇದೇ ಮೀಡಿಯಾಗಳು, ಯಾವ ಹರೀಶ್ ಪೂಂಜಾ ಸ್ಯಾಟಲೈಟ್ ಚಾನೆಲ್ಗಳು ಮತ್ತು ಪತ್ರಿಕೆಗಳು ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೋ, ಅದೇ ಮೀಡಿಯಾ ರುದ್ರಮುನಿ ಮಾತನ್ನ ಕೇಳ್ಕೊಂಡು ಸೌಜನ್ಯ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ಹೇಳ್ತಾಳೆ. ಒಬ್ಬ ವ್ಯಕ್ತಿ, ಒಬ್ಬ ಅಧಿಕಾರಿ ಬಂದು ನಾನು ಹೋಗಿ ಅವ್ರ ತಾಯಿ ಹತ್ರ ಹೇಳ್ದೆ ನಿನ್ನ ಮಗಳು ಪವಿತ್ರವಾಗಿ ಸತ್ತಿದಾಳಮ್ಮ ಅಂತ ಹೇಳಿದಾಗ, ಇದೇ ಮೀಡಿಯಾಗಳು ರಿಟರ್ನ್ ರುದ್ರಮುನಿ ಅವ್ರಿಗೆ ಕ್ವಶನ್ ಮಾಡ್ಬೋದಿತ್ತಲ್ಲ, ನೀವ್ ಯಾರ್ರಿ ಒಂದು ಹೆಣ್ಣಿನ ಪಾವಿತ್ರ್ಯತೆಯನ್ನ ಸೆಕ್ಸ್ ಅಥವಾ ಒಂದು ಇಂಟರ್ ಕೋರ್ಸ್ ಅಥವಾ ಸೆಕ್ಸ್ ಇಂದ ನೀವು ಹೆಂಗ್ ಅದನ್ನ ಜಡ್ಜ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ಬೋದಿತ್ತಲ್ಲ. ಒಬ್ರು ಸರ್ ಪ್ರಶ್ನೆ ಮಾಡಲ್ಲ. ಅದರ ಬದಲು ಸೈಲೆಂಟ್ ಆಗಿದ್ದು ಆ ಮೆಸೇಜ್ ಹೋಗೋ ತರ ನೋಡ್ಕೊಳ್ತಾರೆ. ಆಮೇಲೆ ಅದನ್ನೇ ಪದೇ ಪದೇ ಪ್ರಸಾರ ಆಗೋ ತರ ನೋಡ್ಕೊಳ್ತಾರೆ. ಅದು ಬಿಡಿ, ಅದ್ರ ಜೊತೆಗೆ ಇನ್ನೂ ಒಂದು ರುದ್ರಮುನಿ ಹೇಳುವಂಥದ್ದು ಆ ಚಾನೆಲ್ಗಳಲ್ಲಿ ಕೂತ್ಕೊಂಡು, ನನಗೆ ಈ ರೀತಿ ಸೌಜನ್ಯ ಜೊತೆಯಲ್ಲಿ ಬಲವಂತವಾದ ಸಂಭೋಗ ಆಗಿಲ್ಲ ಅಂತ ಡಾಕ್ಟರ್ ರಶ್ಮಿ ಅವರು ಹೇಳಿದ್ರು ಅಂತ ಹೇಳ್ತಾನೆ ಆತ ವ್ಯಕ್ತಿ ರುದ್ರಮುನಿ. ಅವನ್ನ ಮಾತಾಡ್ತಾ ಇರ್ತಕ್ಕಂಥ ಹಿರಿಯ ಪತ್ರಕರ್ತರುಗಳು, ಸೋಕಾಲ್ಡ್ ಹಿರಿಯ ಪತ್ರಕರ್ತರುಗಳು, ತಾವು ಇಡೀ ಸೌಜನ್ಯ ಕೇಸ್ನ ಥ್ರೆಡ್ ಬೇರೆ ಸ್ಟಡಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳುವಂಥವ್ರು ಅಲ್ಲೊಂದು ಪ್ರಶ್ನೆ ಕೇಳಲ್ಲ, ಅಲ್ರಿ ರುದ್ರಮುನಿ ಅವರೇ ಹಿಂಗೆ ಹೇಳ್ತಾ ಇದ್ದೀರಾ, ಬಟ್ CBI ಕೋರ್ಟಲ್ಲಿ ಏನು ವಿಚಾರಣೆ ನಡೀತಲ್ಲ, ಕ್ರಾಸ್ ಕ್ವಶನಲ್ಲಿ ನೀವೇ ಒಪ್ಕೊಂಡಿದ್ದೀರಲ್ರಿ, ತಾವು ಡಾಕ್ಟರ್ ರಶ್ಮಿಯನ್ನಾಗಲಿ ಡಾಕ್ಟರ್ ಆಡಮ್ ಅವರನ್ನಾಗಲಿ ಇನ್ವೆಸ್ಟಿಗೇಟಿವ್ ಮಾಡಿಲ್ಲ, ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡು ಮಾಡಿಲ್ಲ ಅಂತ ತಾವೇ ಒಪ್ಕೊಂಡಿದ್ದೀರಾ, ಇಲ್ಲಿ ಬಂದು ರಶ್ಮಿ ಅವರು ಹೇಳಿದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಏನಿದು ಅಂತ ಕೇಳಬೇಕಾಗಿತ್ತಲ್ವಾ? ಕೇಳಲ್ಲ. ಇಷ್ಟೊಂದು ಸುಳ್ಳನ್ನು, ಹಸಿ ಸುಳ್ಳನ್ನು, ಆ ತೀರಿ ಹೋಗಿರುವ ನಮ್ಮ ಮನೆಯ ಮಗಳು ಸೌಜನ್ಯಳ ಮಾನವನ್ನು ಕಳೀತಾ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾವೆ ಕೆಲವು ಚಾನೆಲ್ಗಳು. ಅದ್ರ ಬಗ್ಗೆ ಹರೀಶ್ ಪೂಂಜಾ ಮಾತಾಡಲ್ಲ, BJPಯವರು ಮಾತಾಡೋದಿಲ್ಲ. ಸರ್, ಈಗ ಬ್ಯಾಕ್ ಟು ಸದನ ಅಂತ ಬರೋದಾದ್ರೆ, ಈಗಾಗಲೇ ಯಾವುದು ಧರ್ಮಸ್ಥಳ ಚಲೋ ಅಂತ BJPಯವರು ಶುರು ಮಾಡ್ಕೊಂಡಿದ್ರು. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೆಲ್ಲ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ರಿಟರ್ನ್ ಬಂದಿದ್ದಾರೆ. ಈಗ ಮತ್ತೆ ಸದನದಲ್ಲಿ ಬಂದ್ಕೊಂಡು SIT ಮಧ್ಯಂತರ ವರದಿಯನ್ನ ಆದೇಶವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ಇದು BJPಗೆ ಈ SIT ಮಧ್ಯಂತರ ವರದಿ ಬಗ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ಇದೆ? ಯಾಕೆ ತನಿಖೆಯನ್ನು ಪೂರ್ಣ ಆಗೋ ತನಕ ಅವ್ರು ಯಾಕೆ ಕಾಯ್ತಾ ಇಲ್ಲ? ಇವ್ರ ರಾಜಕೀಯ ಉದ್ದೇಶ ಏನು? ನೀವೇ ಯೋಚನೆ ಮಾಡಿ, ಡೇ 1ನಿಂದ BJPಯವರು ಏನು ಮಾಡ್ತಾ ಇದ್ದಾರೆ ಅಂತ. BJPಯವರು ಡೇ 1ನಿಂದ ಮಾಡ್ಕೊಂಬಂದಿರೋದು, SIT ಅನೌನ್ಸ್ ಆದ ತಕ್ಷಣವೇ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಏನು ಹೇಳಿದ್ರು, ಒಬ್ಬ ಮುಸ್ಲಿಂ ಬಂದು ಕಂಪ್ಲೇಂಟ್ ಕೊಟ್ಟ, ಕೇರಳದ ಕಮ್ಯುನಿಸ್ಟ್ ಸರ್ಕಾರ ತಾನು ತನಿಖೆ ಮಾಡ್ತೀನಿ ಅಂತೋಯ್ತು, ಈಗ SIT ಆಗ್ಬಿಟ್ಟಿದೆ,
ನೋಡಿ ಇದು ಹೆಂಗ್ ನಡೀತಾ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇದು ಕಂಪ್ಲೇಂಟ್ ಕೊಟ್ಟಿದ್ದು ಮುಸ್ಲಿಂ ಅಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದು ಭೀಮಾ ಅನ್ನುವ ಒಂದು ಹೆಸರಿನ ಭೀಮಾ ಅನ್ನುವ ಅಂತಂದರೆ ಈಗ ಕೋರ್ಟ್ ಅದಲ್ಲಿ ಆ್ಯಕ್ಚುಲಿ ವಿ ಅನ್ನೋ ಒಂದು ಸೂಚನೆ ಕರಿತಾ ಇದೆ ಅವನನ್ನು, ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಆತನ್ನು. ಸೊ ಆ ವ್ಯಕ್ತಿ ಕೊಟ್ಟಿರೋ ಕಂಪ್ಲೇಂಟ್ ಮೇಲೆ SIT ರಚನೆ ಆಗಿರೋದೇ ಹೊರತು ಮುಸ್ಲಿಂ ಕೊಟ್ಟಿದ್ದಲ್ಲ. ಅಂದರೆ ಡೇ ಒನ್ನಿಂದ ಇವ್ರ ಉದ್ದೇಶ ಏನು ಅಂತ ಅಂದರೆ ಇವ್ರು ನಡ್ಕೊಳ್ತಾ ಇರೋ ರೀತಿ ಏನು ಅಂತಂದರೆ ಮಾತಾಡ್ತಾ ಇರೋದು SIT ವಿರುದ್ಧ ಮಾತಾಡ್ತಾರೆ. ಮತ್ತು SIT ವಿರುದ್ಧ ಮಾತಾಡುವಾಗ ಮಧ್ಯಂತರ ವರದಿ ಕೊಡಲಿ, ಆಮೇಲೆ ಆ ವ್ಯಕ್ತಿಯನ್ನು ಮುಖವನ್ನು ಯಾಕೆ ತೋರಿಸ್ತಾ ಇಲ್ಲ, ಎಲ್ಲವೂ ಇವ್ರು ಮಾತಾಡ್ತಾ ಇರೋದು ಈ ನೆಲದ ಕಾನೂನಿಗೆ ವಿರುದ್ಧ. ಆ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಡಬೇಕು, ಆ ವ್ಯಕ್ತಿ ಮುಖವನ್ನು ತೋರಿಸಬಾರ್ದು ಅಂತ ತೀರ್ಮಾನ ಆಗಿರೋದು ಕೋರ್ಟಲ್ಲಿ. ಅದಕ್ಕೊಂದು ಪ್ರೊಸೀಜರ್ ಇರ್ತದೆ. ಈ ರೀತಿಯ ಸನ್ನಿವೇಶದಲ್ಲಿ ವ್ಯಕ್ತಿಯ ಪ್ರೈವೇಸಿಯನ್ನು ಕಾಪಾಡೋದು, ಆ ವ್ಯಕ್ತಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಪ್ರೊಸೀಜರ್ ಇದೆ. ಹೋಮ್ ಮಿನಿಸ್ಟ್ರು ಆ ಪ್ರೊಸೀಜರ್ ಏನು ಅಂತ ಅತ್ಯಂತ ಸ್ಪಷ್ಟವಾಗಿ ಸದನದೊಳಗಡೆ ಹೇಳಿದ್ದಾರೆ. ಆ ಪ್ರೊಸೀಜರ್ ಗೊತ್ತಿಲ್ಲದೆ ಇರ್ತದೆ ಇವ್ರಿಗೆ ಗೊತ್ತಿಲ್ಲದೆ ಇರುತ್ತೆ ಹೇಳಿ. ಯಾಕಂದರೆ ಸ್ವತಃ ಅಶೋಕ್ ಹೋಮ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವರಿಗೆ ಪ್ರೊಸೀಜರ್ ಎಲ್ಲ ಗೊತ್ತಿರ್ತದೆ. ಗೊತ್ತಿದ್ರೂ ಕೂಡ ಮತ್ತೆ SIT ಮಧ್ಯಂತರ ವರದಿ ಕೊಡಬೇಕಾ, ಕಂಪ್ಲೀಟ್ ವರದಿ ಕೊಡಬೇಕಾ, ಯಾವಾಗ ಕೊಡಬೇಕು ಅನ್ನೋದು SIT ತೀರ್ಮಾನ ಮಾಡುತ್ತೆ. SIT ತೀರ್ಮಾನ ಮಾಡೋ ಸ್ವತಂತ್ರ ಇದೆ. ಅದೆಲ್ಲ ಗೊತ್ತಿಲ್ಲದೆ ಇರುತ್ತೆ ಅವ್ರಿಗೆ, ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ. ಗೊತ್ತಿದ್ರೂ ಕೂಡ ಇವ್ರು ಯಾಕೆ ಆ ಥರ ಮಾತಾಡ್ತಾ ಇದ್ದಾರೆ ಅಂತಂದರೆ SITಯ ತನಿಖೆಯ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸಬೇಕು. ಸಾಕ್ಷಿದಾರರು ಮುಂದೆ ಬಂದು ಸಾಕ್ಷಿ ಹೇಳಬಾರ್ದು, ಅವ್ರು ಎದುರ್ಕೋಬೇಕು. ಈ ಕಾರಣಕ್ಕೆ ಈ ಉದ್ದೇಶ ಇಟ್ಕೊಂಡು ದಿಸ್ ಈಸ್ ದ ಇಂಟೆನ್ಷನ್. ದಿಸ್ ಈಸ್ ದ ಇಂಟೆನ್ಷನ್. ಈ ಇಂಟೆನ್ಷನ್ ಯಾಕೆ ಅವ್ರಿಗೆ ಬರ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತೊಂದಂತಂದ್ರೆ ಇದೇ ಸದನದಲ್ಲಿ ಶಾಸಕ ಭರತ್ ಶೆಟ್ಟಿ ಹೇಳ್ತಾರೆ, ಕೇರಳದ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಆಗೋ ಹಂತದಲ್ಲಿದೆ, ಅಲ್ ಜಜೀರಾ ಪಾಕಿಸ್ತಾನದವರು ಸಹ ಈ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಇಲ್ಲಿ ಕರ್ನಾಟಕದ ಸುದ್ದಿ ಅಥವಾ ನಮ್ಮ ದೇಶದ ಸುದ್ದಿ ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ಡಿಸ್ಕಷನ್ ಆಗ್ತಾ ಇರೋದು ಅಥವಾ ಕೇರಳದಲ್ಲಿ ಏನಾದರೂ ಅಸೆಂಬ್ಲಿಯಲ್ಲಿ ಇದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಆಗ್ತಾ ಇರೋ ಬಗ್ಗೆ ಏನಾದರೂ ಗೊತ್ತಿದೆಯಾ? ಕೇರಳದಲ್ಲಿ ಡಿಸ್ಕಷನ್ ಆಗಿರೋ ಸಾಧ್ಯತೆ ಇರಬಹುದು, ತಪ್ಪೇನೂ ಇಲ್ಲ. ಯಾಕೆ ಅಂತಂದ್ರೆ ಕೇರಳದಿಂದನೂ ಅನೇಕ ಭಕ್ತರು ಧರ್ಮಸ್ಥಳಕ್ಕೆ ಬರ್ತಾರೆ, ಕೊಲ್ಲೂರಿಗೆ ಬರ್ತಾರೆ, ಆ ಭಾಗದ ಅನೇಕ ದೇವಸ್ಥಾನಗಳಿಗೆ ಬರ್ತಾರೆ. ಸೊ ಅಲ್ಲಿ ಬಂದಿರತಕ್ಕಂಥ ಕೇರಳದ ಭಕ್ತರು ಮಿಸ್ಸಿಂಗ್ ಆಗಿದ್ರೆ ಕೇರಳದಲ್ಲೂ ಇದ್ರಲ್ಲಿ ಚರ್ಚೆ ಆಗಿರೋ ಸಾಧ್ಯತೆ ಇರ್ತದೆ. ಮತ್ತೆ ಅಲ್ ಜಜೀರಾನೋ ಪಾಕಿಸ್ತಾನದಲ್ಲಿ ಯಾವುದೋ ಮೀಡಿಯಾದಲ್ಲೋ ಚರ್ಚೆ ಆದರೆ ಇವತ್ತು ಯಾವುದೋ ದೇಶದ ಮೂಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳು ಬೇರೆ ಬೇರೆ ದೇಶದಲ್ಲೂ ಮೀಡಿಯಾಗಳ ಮೂಲಕ ಚರ್ಚೆ ಆಗಬಹುದು. ಅಲ್ ಜಜೀರಾದಲ್ಲಿ ಚರ್ಚೆ ಆಗೋದ್ರಲ್ಲಿ ಅದ್ರ ಬಗ್ಗೆ ಮಾತಾಡೋದೇನಿದೆ, ಅಲ್ ಜಜೀರಾ ಒಂದು ಮೀಡಿಯಾ ಹೌಸು. ಈಗ ಇಂಡಿಯಾ ಟುಡೇನಲ್ಲಿ ಚರ್ಚೆ ಆಗಿದೆ, ಟೈಮ್ಸ್ ನವಲ್ಲಿ ಚರ್ಚೆ ಆಗಿದೆ, ನ್ಯೂಯಾರ್ಕ್ ಟೈಮ್ಸ್ಗಳಲ್ಲಿ ಚರ್ಚೆ ಆಗಿದೆ, ಟೆಲಿಗ್ರಾಫಲ್ಲಿ ಚರ್ಚೆ ಆಗಿದೆ. ಸೊ ಈ ರೀತಿ ಎಲ್ಲ ಮೀಡಿಯಾಗಳಲ್ಲೂ ಚರ್ಚೆ ಆಗಿದೆ. ಇವರು ಸೆಲೆಕ್ಟಿವ್ ಮಾತ್ರ ಎತ್ಕೊಂಡ್ಬಿಟ್ಟು ಇದರಿಂದ ಏನೋ ಅಂತಾರಾಷ್ಟ್ರೀಯ ಹುನ್ನಾರ ಇದೆ ಅಂತ ತೋರ್ಸಕ್ಕೆ ಹೋಗ್ತಾ ಇದ್ದಾರಲ್ಲ, ಇದನ್ನು ಜನ ನಂಬ್ತಾ ಇಲ್ಲ, ಜನಕ್ಕೆ ಅರ್ಥ ಆಗಿಬಿಟ್ಟಿದೆ. ಬಟ್ ಇವ್ರು ತೋರ್ಸಕ್ಕೆ ಹೋಗ್ತಾ ಇರೋ ಉದ್ದೇಶ ಏನು, ಈ ಪ್ರತಿಯೊಂದು ಉದ್ದೇಶನೂ ಪಾಕಿಸ್ತಾನದಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ, ಆಲ್ ಜಜೀರಾದಲ್ಲಿ ಬಂದ್ಬಿಟ್ಟು ನೋಡಿ, ಇದೆಲ್ಲ ಹೇಳ್ತಾ ಇರೋದೇನು, ಒಟ್ಟು SIT ತನಿಖೆಯ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸ್ಬೇಕು ಅನ್ನೋದಷ್ಟೇ ಇವ್ರ ಉದ್ದೇಶ. ಓಕೆ, ಮತ್ತೊಂದು ಡೌಟ್ ಅಂತಂದ್ರೆ, ಈಗಾಗಲೇ ಭೀಮಾ ಏನು ಒಂದು ಸಾಕ್ಷಿ ದೂರುದಾರ ಇದ್ದಾನೆ, ಒಂದು ನ್ಯಾಷನಲ್ ಮೀಡಿಯಾಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾನೆ ಎಷ್ಟೇ ಆಗಿದ್ರು ಏನು ಸಿಗ್ತಾ ಇಲ್ಲ ಅಂತ. ಈ ಕಡೆ ಗೃಹ ಸಚಿವರು ಹೇಳಿದ್ದಾರೆ ಮಣ್ಣನ್ನು ಸಹ ನಾವು FSLಗೆ ಕಳಿಸಿದ್ದೇವೆ, ಸೊ ಅದರಲ್ಲಿ ಏನಾದರೂ ಅದು ಮೂಳೆ ಏನಾದರೂ ಡಿಸ್ಟ್ರಾಯ್ ಆಗಿದ್ದಿದ್ರೆ ಅದರಲ್ಲಿ ಗೊತ್ತಾಗತ್ತೆ ಅಂತ. ಇದು ಏನಂತಂದ್ರೆ ಬೆನಿಫಿಟ್ ಆಫ್ ಡೌಟ್ಗೆ ಅವಕಾಶ ಮಾಡಿಕೊಟ್ಟು ಅಂತ ಅನಿಸ್ತದೆ. ಎರಡೂ ಹೇಳಿಕೆಗಳಿಗೆ ಎಲ್ಲೂ ಸಹ ಸಂಬಂಧ ಇಲ್ಲ, ಒಂದಿಷ್ಟು ಅನುಮಾನಗಳು ಬರುತ್ತೆ ಅಂತ ನಿಮ್ಗೆ ಅನ್ಸೋದಿಲ್ವಾ? ಇಲ್ಲ, ಆ್ಯಕ್ಚುಲಿ BJPಯವರು ತುಂಬ ಅಸಹಾಯಕರ ಥರ ಏನೋ ಒಂದು ಮಾಡಿಬಿಡ್ಬೇಕು, ಹೆಂಗಾದ್ರೂ ಮಾಡಿ SIT ತನಿಖೆಯ ವಿಶ್ವಾಸಾರ್ಹತೆ ಕಡಿಮೆ ಮಾಡಬೇಕು, ಮತ್ತು ಸಾಕ್ಷಿದಾರರನ್ನ ವಿಶ್ವಾಸಾರ್ಹತೆ ಕಡಿಮೆ ಮಾಡಬೇಕು ಅಂತ ಏನು ಮಾಡ್ತಾ ಹೋದ್ರಲ್ಲ, ಅದಕ್ಕೇನೇನೋ ಮಾಡಿದ್ರು ನೋಡಿ. ಆ ಕಡೆಗೆ ಏನು ಮಾಡಿದ್ರು ಅವರು, ನೀವೇ ಅಬ್ಸರ್ವ್ ಮಾಡಿ. ಸ್ಟಾರ್ಟಿಂಗ್ ಸುಮ್ಮನೆ ಇದ್ದರು, SIT ತನಿಖೆನ ನಾವು ಸ್ವಾಗತಿಸ್ತೀವಿ, ತನಿಖೆ ಆಗಲಿ ಅಂತೆಲ್ಲ ಸುಮ್ಮನೆ ಇದ್ದರು. ಅವ್ರಿಗೊಂದು ಆತಂಕ ಇತ್ತು, ಎಲ್ಲಾದರೂ ಮೂಳೆಗಳು ಸಿಕ್ಬಿಟ್ರೆ ಅಂತ. ಅವ್ರಿಗೆ ಆತಂಕ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ 13ನೇ ಸ್ಪಾಟಲ್ಲೂ ಮೂಳೆಗಳು ಸಿಗಲಿಲ್ಲ, ಇಡೀ ಅಷ್ಟು ಆಗದಾಗ 2 ಸ್ಪಾಟಲ್ಲಿ ಮಾತ್ರ ಮೂಳೆಗಳು ಸಿಕ್ತು, ಉಳಿದ ಕಡೆ ಮೂಳೆಗಳು ಸಿಗಲಿಲ್ಲ ಅಂತ ಗೊತ್ತಾಗೋಯ್ತು. ಆವತ್ತಿಂದ ಶುರು ಮಾಡಿದ್ರು ಅವರು, ನಿಲ್ಲಿಸಿ, ಇನ್ನೂ ಎಷ್ಟಾಗಿದ್ದೀರಾ ನಿಲ್ಲಿಸಿ ಅಂತ ಶುರು ಮಾಡಿದ್ರು. ಸೊ ಅವ್ರು ಆ್ಯಕ್ಚುಲಿ ಅದನ್ನು ಶುರು ಮಾಡಬಾರ್ದಾಗಿತ್ತು, ತನಿಖೆ ಕಂಪ್ಲೀಟ್ ಮಾಡಿ ಅಂತ ಹೇಳಬೇಕಾಗಿತ್ತು. ತನಿಖೆ ಕಂಪ್ಲೀಟ್ ಆದ್ರೇ ಧರ್ಮಸ್ಥಳಕ್ಕೆ ಬಂದಿರತಕ್ಕಂಥ ಕಳಂಕ ಹೋಗೋದು. ಅರ್ಧಕ್ಕೆ ತನಿಖೆ ನಿಂತರೆ ಮುಗೀತು, ಧರ್ಮಸ್ಥಳದ ಕಳಂಕ ಯಾವತ್ತೂ ಹೋಗಲ್ಲ. ತನಿಖೆ ಕಂಪ್ಲೀಟ್ ಆದರೆ ಹೋಗುತ್ತೆ. ಗೃಹ ಸಚಿವರು ಅದನ್ನು ಅತ್ಯಂತ ಸ್ಪಷ್ಟವಾಗಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ. ಈ ತನಿಖೆ ಕಂಪ್ಲೀಟ್ ಆಗಿ ಉತ್ತರ ಬಂದರೆ, ಅದೇನೂ ಆ ಥರದ್ದು ಆಗಿಲ್ಲ ಅಂತ ಬಂದರೆ ಧರ್ಮಸ್ಥಳಕ್ಕೆ ಒಳ್ಳೆಯದೇ ಅಲ್ವಾ, ಕಳಂಕ ಹೊರಟೋಗುತ್ತೆ. ಅಕಸ್ಮಾತ್ ಏನೋ ಆಗಿದೆ ಅಂತ ಬಂದರೆ ಏನಾಗ್ತದೆ, ಆಗ ತನಿಖೆ ಆಗುತ್ತೆ, ಯಾರು ಮಾಡಿದ್ದಾರೆ ಅಂತ ಅದು ಸತ್ಯ ಈಚೆ ಬರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು
ಇವರು ಮೂಳೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮೂಳೆ ಸಿಗಲಿಲ್ಲ ಬರೀ ಅಗಸ್ತಾ ಇದ್ದೀರಾ, ಅಲ್ಲಗಿಸ್ಬಿಡ್ತೀರಾ, ಇಲ್ಲಗಿಸ್ಬಿಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಗೃಹ ಸಚಿವರು ಉತ್ತರ ಕೊಟ್ಟರಲ್ಲ ಪರಮೇಶ್ವರ್ ಅವರು. ಅದರಲ್ಲಿ ಇಡೀ ನಾಡಿನ ಜನತೆಗೂ ಕೆಲವು ಗೊತ್ತಿಲ್ಲದೇ ಇರೋ ವಿಷಯಗಳು ಗೊತ್ತಾದಂಗೆ ಆಯಿತು ಅವ್ರು ಉತ್ತರ ಕೊಟ್ಟಿದ್ದರಿಂದ. ಏನಂತ ಹೇಳಿದ್ರು, ನಾವು ಅಗೆದ ಸ್ಥಳಗಳಿಂದ ಮಣ್ಣನ್ನು ಕೂಡ FSL ಕಳಿಸಿದ್ದೀವಿ, ಮಣ್ಣಿನ ಸ್ಯಾಂಪಲ್ನು FSL ಕಳಿಸಿದ್ದೀವಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಅವರು, ಅಲ್ಲಿ ಕೆಲವು ಕಡೆ ಸಾಯಿಲ್ ಅಸಿಡಿಕ್ ಇದೆ, ಅಸಿಡಿಕ್ ಸಾಯಿಲ್ ಇರೋ ಕಡೆ ಮೂಳೆಗಳು ಬೇಗ ಕರ್ಗೋಗ್ತವೆ ಅಂತ ಹೇಳ್ಬಿಟ್ಟಂತ. ಸೊ ಆ್ಯಕ್ಚುಲಿ ಅವ್ರು ಹೇಳಿರೋದು ಸೈಂಟಿಫಿಕಲಿ ನಿಜ. ಅಂದರೆ ಆ ಸಾಯಿಲ್ ಒಳಗಡೆ ಆ್ಯಸಿಡ್ ಅಂಶ ಜಾಸ್ತಿ ಇದ್ದರೆ ಸಾಯಿಲ್ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಸಾಯಿಲ್ ಟೆಸ್ಟಿಂಗ್ ಅಂತ ಮಾಡಿಸಿದಾಗ ಸಾಮಾನ್ಯವಾಗಿ ರೈತರು ಮಾಡಿಸ್ತಾರೆ ಸಾಯಿಲ್ ಟೆಸ್ಟಿಂಗು. ಅಸಿಡಿಕಾ ಅಥವಾ ಆಲ್ಕಲಿನ್ ಇದೆಯಾ ಮಣ್ಣಿನ ಗುಣ, ಅದ್ರ ಬೇಸಿಸ್ ಮೇಲೆ ಯಾವ ರೀತಿ ವ್ಯವಸಾಯಗಳು ಮತ್ತೊಂದು ಏನು ಇನ್ಪುಟ್ಸ್ ಕೊಡಬೇಕು ಅಂತ ಇದಾಗ್ತದೆ. ಇಲ್ಲೇನಂತಂದರೆ ಸಾಯಿಲ್ಲು ಅಸಿಡಿಕ್ ಆಗಿದ್ರೆ, ಅಂದರೆ ಅದ್ರದ್ದು pH 6ಕ್ಕಿಂತ ಕಡಿಮೆ ಇದ್ದರೆ ಅದು ಹೆಚ್ಚು ಅಸಿಡಿಕ್ ಆಗಿರ್ತದೆ. ಆಗ ಬೋನು ಕರಗೋಗುತ್ತೆ, ಬೋನು ಬೇಗ ಡಿಸಾಲ್ವ್ ಆಗುತ್ತೆ. ಅಥವಾ ಬೋನ್ ಕರಗೋಗುತ್ತೆ ಅನ್ನೋಕ್ಕಿಂತಲೂ ಬೇಗ ಅದು ಡಿಸ್ಟ್ರಕ್ಷನ್, ಮಣ್ಣಿನಲ್ಲಿ ಸಣ್ಣ ಸಣ್ಣ ಕಣಗಳಾಗಿ ಬೆರ್ತೋಗ್ತಾ ಹೋಗ್ಬಿಡುತ್ತೆ ಅಂತ ಸೈಂಟಿಫಿಕಲಿ ಪ್ರೂವನ್ನು ಎಷ್ಟು ಸೈಂಟಿಫಿಕ್ ರಿಸರ್ಚ್ಗಳಾಗಿದೆ ಇದ್ರ ಬಗ್ಗೆ. ಹಾಗಿರೋದ್ರಿಂದ ಅಕಸ್ಮಾತ್ ಎಲ್ಲೋ ಒಂದು ಶವ ಊತಿರ್ತಾರೆ, 10-15 ವರ್ಷ ಆಗಿರುತ್ತೆ, ಬಿಕಾಸ್ ಸಾಯಿಲ್ ಇಸ್ ಅಸಿಡಿಕ್, ಆ ಮೂಳೆಗಳು ಕೂಡ ಕರ್ಗೋಗಿರ್ತದೆ. ಅಂಥ ಸಂದರ್ಭದಲ್ಲಿ ಆಗದಾಗ ಮೂಳೆ ಸಿಗಲ್ಲ. ಆದರೆ ಆ ಸಾಯಿಲ್ನ ನೀವು ಟೆಸ್ಟಿಗೆ ಕಳಿಸಿದಾಗ ಅಲ್ಲಿ ಮನುಷ್ಯನ DNA ಪತ್ತೆ ಆಗುತ್ತೆ. ಹಾಗಿದ್ದರೆ ಮನುಷ್ಯನ DNA ಪತ್ತೆ ಆಗೋ ಅವಕಾಶ ಇರ್ತದೆ, ಸಾಧ್ಯತೆ ಇರ್ತದೆ. ಹಾಗಾಗಿ ಇವರು ಮಣ್ಣನ್ನು FSL ಕಳಿಸಿದ್ದಾರೆ. ಬಹುಶಃ ಗೃಹ ಸಚಿವರು ಈ ಮಾತನ್ನು ಹೇಳಿದಾಗ ಬಹುಶಃ BJPಯವ್ರಿಗೆ ಅವರೊಟ್ಟು ನಡವಳಿಕೆಗಳು ನೋಡಿದ್ರೆ ಮಣ್ಣನ್ನು FSL ಕಳಿಸಿದ್ದೀವಿ, ಅಲ್ಲಿ DNA ಇರೋದು ಗೊತ್ತಾಗುತ್ತೆ, ಮೂಳೆ ಕರ್ಗೋಗಿದ್ರೆ ಅಂತ ಹೇಳಿದಾಗ ಅವ್ರಿಗೆ ಸ್ವಲ್ಪ ಗಾಬರಿ ಆಗಿರ್ತದೆ. ಇನ್ನೊಂದಂತಂದ್ರೆ ನಾವು ಗಮನಿಸಿದ ಹಾಗೆ ಬಿಜೆಪಿಯ ಸಾಮಾನ್ಯವಾಗಿ ಎಲ್ಲಾ ನಾಯಕರು ಸಹ ಸದನದಿಂದ ಹಿಡಿದು ಈ ಕಡೆ ಮಾಧ್ಯಮಗಳ ತನಕ ಬಂದಾಗ್ಲೂ ಅವ್ರು ಪ್ರಶ್ನೆ ಮಾಡ್ತಾ ಇರೋದು, ಈ ಒಂದು ತನಿಖೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ, ನಿಜವಾಗ್ಲೂ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆಯಾ, ಅಥವಾ SIT ತನಿಖೆ ಬಗ್ಗೆನೇ ಬಿಜೆಪಿಗೆ ಏನಾದರೂ ಅಸಮಾಧಾನ ಇದೆಯಾ? ಇದ್ರೆ ಯಾಕೆ ಅಸಮಾಧಾನ? ಸೌಜನ್ಯ ಪ್ರಕರಣ, ಧರ್ಮಸ್ಥಳದೊಟ್ಟು ಪ್ರಕರಣ, ಇದರಲ್ಲಿ ಹಿಂದೂಗಳ ಭಾವನೆಗೆ ಏನಾದ್ರು ಧಕ್ಕೆ ಆಗ್ತಾ ಇದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ BJPಯವ್ರು ನಡ್ಕೊಳ್ತಾ ಇದ್ದಾರಲ್ಲ, ಅದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗ್ತಾ ಇದೆ. ಯಾಕೆ ಅಂತಂದರೆ ಈ ಇಡೀ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನೋ ಘಟನೆಗಳ ವಿರುದ್ಧ ಯಾರು ಹೋರಾಡ್ತಾ ಇದ್ದಾರಲ್ಲ, ಸೌಜನ್ಯಪರ ಹೋರಾಟಗಾರರು ಅಂತ ನಾವು ಸಾಮಾನ್ಯವಾಗಿ ಕರಿತೀವಲ್ಲ, ಅವರೆಲ್ಲ ಹೋರಾಡ್ತಾ ಇರೋದು ಯಾವುದಕ್ಕೋಸ್ಕರ? ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಅಂತ. ಮತ್ತು ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಇನ್ನೂ ಅನೇಕ ಘಟನೆಗಳು, ಅದು ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಯಮುನಾ ನಾರಾಯಣ್ ಪ್ರಕರಣ ಇರ್ಬೋದು, ಆ ಎಲ್ಲ ಘಟನೆಗಳಲ್ಲಿ ಅನ್ಯಾಯಕ್ಕೆ ಒಳಗಾಗಿರೋರೆಲ್ಲ ಹಿಂದೂಗಳೇ, ಅದರಲ್ಲೂ ಹಿಂದೂ ಹೆಣ್ಮಕ್ಳೇ. ಅವ್ರಿಗೆಲ್ಲ ನ್ಯಾಯ ಸಿಗಲಿ ಅಂತ ಹೋರಾಡ್ತಾ ಇದ್ದಾರೆ. ಹಾಗಾಗಿ BJPಯವರು ಇಡೀ ಧರ್ಮಸ್ಥಳದ ಪ್ರಕರಣ ವಿಷಯದಲ್ಲಿ ನಡ್ಕೊಳ್ತಾ ಇದ್ದಾರಲ್ಲ, SIT ತನಿಖೆ ದಿಕ್ಕು ತಪ್ಸಕ್ಕೆ ಟ್ರೈ ಮಾಡೋದು, ಸಾಕ್ಷಿದಾರನ ಎದುರಿಸಕ್ಕೆ ಟ್ರೈ ಮಾಡೋದು ಇಂಡೈರೆಕ್ಟಾಗಿ, ಇದು ನಿಜಕ್ಕೂ ಹಿಂದೂಗಳ ಭಾವನೆಗೆ ಧಕ್ಕೆ ತಗ್ತಾ ಇರೋದು. ಹಾಗಾಗಿ ನಾವು ಯಾವುದೇ ಅನುಮಾನಕ್ಕಿಲ್ದಂಗೆ ಹೇಳ್ಬೋದು, ಈ ಒಟ್ಟು ಸೌಜನ್ಯ ಪ್ರಕರಣ, ಧರ್ಮಸ್ಥಳದಲ್ಲಿ ಪ್ರಕರಣ, ಅದರಲ್ಲಿ ನಡೀತಾ ಇರೋ ಹೋರಾಟಗಳು ಒಟ್ಟೇನು ನಡೀತಾ ಇದೆಯಲ್ಲ, ಅದರಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಯಾರಾದರೂ ತರ್ತಾ ಇದ್ರೆ ಇವತ್ತು BJPಯವರು, ಅನ್ಡೌಟೆಡ್ಲಿ BJPಯವರು ಅದಕ್ಕೆ ಧಕ್ಕೆ ತರ್ತಾ ಇರೋದು. ಮತ್ತು SIT ತನಿಖೆ ಬಗ್ಗೆ BJPಗೆ ಅಸಮಾಧಾನ ಯಾಕೆ? ಇವರು SIT ತನಿಖೆನ ದಿಕ್ಕು ತಪ್ಸಕ್ಕೆ ಟ್ರೈ ಮಾಡ್ತಾ ಇರೋದು, ಅದ್ರ ವಿರುದ್ಧ ಮಾತಾಡ್ತಾ ಇರೋದು, ಮಧ್ಯಂತರ ವರದಿ ಕೊಡಲಿ ಅನ್ನೋದು, ಆಮೇಲೆ ಕಾನೂನು ಗೊತ್ತಿದ್ರು ಕೂಡ ಅವ್ನು ಯಾರು ಮುಸುಕದಾರಿ ಅವನ ಬಗ್ಗೆ ಹೇಳಿ, ಅವ್ನ ಮುಸುಕು ತೆಗೀಲಿ ಅನ್ನೋದು, ಇವೆಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ BJPಯವ್ರ ಕಡೆಗೆ ಎಲ್ಲೋ ಒಂದು ಅನುಮಾನದ ಇದನ್ನು ತೋರಿಸ್ತಾ ಇದೆ. BJPಯವ್ರನ್ನೇ ಫಸ್ಟು ಇವ್ರು ಯಾರು ಮಾತಾಡ್ತಿದ್ದಾರಲ್ಲ ಅವ್ರನ್ನ ತನಿಖೆಗೆ ಒಳಪಡಿಸ್ಬೇಕು ಅನ್ಸುತ್ತೆ ಇವ್ರು ಮಾತಾಡ್ತಾ ಇರೋದು ನೋಡಿದ್ರೆ. ಈಗ ಆ್ಯಕ್ಚುಲಿ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರಿಗೂ ತಕರಾರಿಲ್ಲ. ಈಗ ಹೋರಾಟ ಮಾಡ್ತಿರೋರು ಕೂಡ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಾ ಇರೋದು ಅಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧ. ಮತ್ತು ಅಲ್ಲಿ ಅನ್ಯಾಯಗಳು ನಡೆದಿರೋ ರೀತಿ ನೋಡಿದ್ರೆ ಯಾರೋ ಪ್ರಭಾವಿಗಳು ಅದರಿಂದ ಇರಬಹುದು. ಆ ಪ್ರಭಾವಿಗಳು ಧರ್ಮಸ್ಥಳದ ಆ ಒಂದು ಕುಟುಂಬನೇ ಅಂತ ಹೇಗೆ ಡಿಸೈಡ್? ಅಲ್ಲಲ್ಲ, ಆ ಧರ್ಮಸ್ಥಳದ ಸುತ್ತಮುತ್ತ ಪ್ರಭಾವಿಗಳು ಅಂತ ಇದ್ರೆ ಆ ಕುಟುಂಬ ಪ್ರಭಾವಿ ಅಂತ ಯಾರಿಗೆ ಆದರೂ ಸಾಮಾನ್ಯ ಗೊತ್ತಿರತಕ್ಕಂಥ ಅಂಶ. ಇನ್ವಾಲ್ವ್ ಆಗಿರೋ ಸಾಧ್ಯತೆ ಇದೆಯಾ ಅನ್ನೋ ಇದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಯಾವ ಪ್ರಕರಣ ನಡೆಯುತ್ತೆ, ಪದ್ಮಲತಾ ಕೊಲೆ ಅತ್ಯಾಚಾರ ಆಗಿ ತೀರೋಗ್ತಾರೆ, ವೇದವಲ್ಲಿದ ಆ ರೀತಿ ಆಗುತ್ತೆ, ಯಮುನಾ ನಾರಾಯಣ್ದು ಯಾರು ಕೊಲೆಗಾರರೇ ಸಿಗಲ್ಲ, ಸೌಜನ್ಯ ಪ್ರಕರಣದಲ್ಲಿ ಕೂಡ ಕೊಲೆಗಾರರು ಸಿಗಲ್ಲ,
ಹಿಂಗೆ ಆ ಸಣ್ಣ ಊರಲ್ಲಿ ಆ ಥರ ಸಿಗಲ್ಲ ಅಂತ ಅಂದಾಗ ಮತ್ತೆ ಇನ್ನೊಂದು ಯಾವುದೋ ಒಂದು ಬಾಲಕಿ ಶವ ಸಿಗುತ್ತೆ, ಬೆಳಗ್ಗೆ ಸಿಗುತ್ತೆ, ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್, ಸಂಜೆ ಊಟ ಹಾಕಿಸ್ಬಿಡ್ತಾರೆ, ವಾರಸದಾರನ ಹುಡುಕ್ಸಲ್ಲ. ಅದು ಹೋಗಲಿ, ಇನ್ನೊಂದು ಲಾಡ್ಜಲ್ಲಿ ಒಬ್ಬ ಯುವತಿ ಕೊಲೆ ಆಗಿರೋದು ಸಿಗುತ್ತೆ, ದೇಹ ಇವತ್ತು ಕೊಲೆ ಆಗುತ್ತೆ, ಕೊಲೆ ಆಗಿರೋದು ಸಿಗುತ್ತೆ, ಪೋಸ್ಟ್ ಮಾರ್ಟಮ್ ಆಗುತ್ತೆ, ನಾಳೆ ದಿನ ಊಟ ಹಾಕಿಸ್ಬಿಡ್ತಾರೆ, ಕೊಲೆ ಆಗಿರೋ ಅಂತ ಇದ್ರಲ್ಲ. ಇದ್ಯಾರ್ದು ಸರ್ ಲಾಡ್ಜಲ್ಲಿ ಸಿಕ್ಕಿರೋದ್ರ ಬಗ್ಗೆ? ಲಾಡ್ಜಲ್ಲಿ ಸಿಕ್ಕಿರೋದು ಹೆಸರು ಗೊತ್ತಿಲ್ಲ, ಆದರೆ ಪೊಲೀಸ್ ಸ್ಟೇಷನ್ ಇಂದ ಪಂಚಾಯತಿಗೆ ಪತ್ರ ಬರೆದಿರೋದಿದೆ, ಒಂದು ಹೆಣ್ಣಿನ ದೇಹ ಕೊಲೆ ಆಗಿರುತ್ತದೆ. ಆ ಮಹಿಳೆದ ಏಜ್ ಏನಾದ್ರೂ ಅಲ್ಲಿ ಮೆನ್ಷನ್ ಮಾಡಿದಾರ? 35ರಿಂದ 40 ವರ್ಷ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಕೊಲೆ ಆಗಿದೆ ಅಂತ ಇದ್ದಾಗ ವಾರಸುದಾರನ ಹುಡುಕ್ದೇನೆ ಮಾನ್ಯ ದಿನ ಊಟ ಹಾಕ್ಸೋವಂಥದ್ದು ಏನೋ ನಡೀತಾ ಇದೆ ಅಂತ ಅನುಮಾನ ಹುಟ್ಟಿಸುತ್ತೆ. ಹಂಗಾದಾಗ ತನಿಖೆ ಆದರೆ ತಾನೇ ಸತ್ಯ ಬರೋದು. ಆ್ಯಕ್ಚುಲಿ ತನಿಖೆ ಕಂಪ್ಲೀಟ್ ಆದರೆ, ಎಲ್ಲವನ್ನೂ ಒಳಗೊಂಡು ತನಿಖೆ ಕಂಪ್ಲೀಟ್ ಆಗಿ ನಡೆದ್ರೆ ಧರ್ಮಸ್ಥಳದ ಆ ಕುಟುಂಬ ಅಂತ ಹೇಳ್ತಾ ಇದ್ದೀವಿ, ಆ ಕುಟುಂಬಕ್ಕೂ ಒಳ್ಳೆಯದೇ ಅಲ್ವಾ? ಆ ತನಿಖೆಲಿ ಅವರೇ ಏನೂ ಇಲ್ಲ ಅಂತ ಬಂದರೆ ಕಳಂಕ ಕಂಪ್ಲೀಟ್ ತೊಳೆದೋಗುತ್ತೆ, ಇಸಂಟ್ ಇಟ್? ಆದರೆ BJP ಇರೋದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಇವ್ರನ್ನೇ ಪ್ರಶ್ನೆ ಕೇಳಬೇಕು, ಇವ್ರನ್ನೇ ತನಿಖೆಗೆ ಒಳಪಡಿಸ್ಬೇಕು ಅಂತ ಅನ್ಸುತ್ತೆ. ಇವ್ರಿಗೆ ಎಲ್ಲೂ ಸತ್ಯ ಬರೋದು ಈಚೆ ಇಲ್ಲ, ಸತ್ಯ ಈಚೆ ಬರೋದು, ಸತ್ಯ ಹೊರಬರೋದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಆ್ಯಕ್ಚುಲಿ ಸತ್ಯ ಹೊರಬರೋದು ಇವ್ರಿಗೆ ಇಷ್ಟ ಇದ್ದಿದ್ರೆ, ಇವ್ರಿಗೆ ಹಿಂದೂಗಳ ಪರವಾದ ನಿಲುವು ಪ್ರಾಮಾಣಿಕವಾಗಿದ್ದಿದ್ರೆ, ಸೌಜನ್ಯಗಳ ಬಗ್ಗೆ ಕಾಳಜಿ ಇದ್ದಿದ್ರೆ SIT ತನಿಖೆಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ರು. ಯಾಕೆಂದರೆ SIT ಟೀಮ್ ಫಾರ್ಮ್ ಆದಾಗ ಸರ್ಕಾರ, ವಿರೋಧ ಪಕ್ಷಗಳು ಎಲ್ಲವೂ ಕೂಡ ನಮಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇವೆ ಅಂತಿದ್ದಾಗ SITಗೂ ತನಿಖೆ ಮಾಡಲಿಕ್ಕೆ ಆಗುತ್ತೆ, ತನಿಖೆ ಮಾಡಲಿಕ್ಕೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ. ಇಲ್ಲಾಂದರೆ ಬೇರೆ ಬೇರೆ ಥರ ಒತ್ತಡ ಇದ್ದಾಗ ಅವರು ಮನುಷ್ಯರೇ ಅಲ್ವಾ? ಸೊ ಇದನ್ನು ನಾವು ಅವ್ರನ್ನೇ ಪ್ರಶ್ನೆ ಕೇಳಬೇಕಾಗಿದೆ, ಯಾಕೆ ನಿಮ್ಮ ಮೇಲೆ ಅನುಮಾನ ಮೂಡ್ತಾ ಇದೆಯಲ್ಲ ಅಂತ. ಸರ್, ಈಗ ಕೊನೆಯದಾಗಿ, ಈಗ ಧರ್ಮಸ್ಥಳದ ವಿರುದ್ಧವಾಗಿ ಏನೆಲ್ಲ ಹೋರಾಟಗಳು ನಡೀತಾ ಇದೆಯೋ ಆ ಹೋರಾಟಗಾರರಿಗೆ ಧರ್ಮಸ್ಥಳದ ಈ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅನ್ನೋದಕ್ಕಿಂತ ಧರ್ಮಸ್ಥಳದ ಈ ವಿಚಾರ ಯಾವಾಗಲೂ ಚರ್ಚೆಯಲ್ಲಿ ಇರಬೇಕು ಅನ್ನೋದು ಉದ್ದೇಶ ಅಂತ ಒಂದು ಆರೋಪ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಕೂಡ ಇವರು ಹುಟ್ಟು ಹಾಕಿಸಲ್ಪಟ್ಟ ಆರೋಪ. ಪದೇ ಪದೇ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಈಗ ಧರ್ಮಸ್ಥಳದ ವಿಷಯದಲ್ಲಿ ಹೋರಾಟ ಯಾರು ಮಾಡ್ತಿದಾರೋ ಅವ್ರು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಿಲ್ಲ, ಮಂಜುನಾಥ ಸ್ವಾಮಿ ವಿರುದ್ಧ ಹೋರಾಟ ಮಾಡ್ತಿಲ್ಲ, ಅಣ್ಣಪ್ಪ ಸ್ವಾಮಿ ವಿರುದ್ಧ ಹೋರಾಟ ಮಾಡ್ತಿಲ್ಲ. ಅವ್ರು ಹೋರಾಟ ಮಾಡ್ತಾ ಇರೋದು ಅಣ್ಣಪ್ಪ ಸ್ವಾಮಿ ಪರವಾಗಿ, ಮಂಜುನಾಥ ಸ್ವಾಮಿಯ ಪರವಾಗಿ ಮತ್ತು ಧರ್ಮಸ್ಥಳದ ಪರವಾಗಿ ಅವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರು ಹೋರಾಟ ಮಾಡ್ತಾ ಇರೋದು ಯಾವುದಕ್ಕೆ ಹೇಳಿ? ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅಂತ ಅಲ್ವಾ? ಮತ್ತು ಧರ್ಮಸ್ಥಳದಲ್ಲಿ ಈ ರೀತಿ ಏನು ಕೆಲವು ಈ ರೀತಿ ಕೊಲೆಗಳಾಗ್ಬಿಟ್ಟಿವಿ ಏನೋ, ಅತ್ಯಾಚಾರಗಳಾಗ್ಬಿಟ್ಟಿವಿ ಏನೋ, ಮತ್ತು ಈ ಥರ ಯಾವುದೋ ಒಂದು ಬಾಡಿ ಸಿಕ್ಕಿದಾಗ ವಾರಸದಾರನ ಹುಡುಕದೆ ಊಟ ಹಾಕ್ಸ್ಬಿಟ್ಟಿರೋದು ಏನಾಗಿದೆ, ಅದ್ರ ಬಗ್ಗೆ ತನಿಖೆ ಆಗಲಿ, ಅವ್ರಿಗೆ ನ್ಯಾಯ ಸಿಗಲಿ, ಆ ಥರ ಯಾರಿಗಾರು ಆಗಿರೋ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಹೋಗ್ಲಿ, ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರು. ಈಗ ಉದಾಹರಣೆಗೆ ಸೌಜನ್ಯ ವಿಷಯ 2012ರಲ್ಲಿ ತೀರೋದ್ರು ಸೌಜನ್ಯ. ಆಗ 1 ವರ್ಷಗಳ ಕಾಲ ಹೋರಾಟ ನಡೀತು. ಈಗ ಆಕೆ ತೀರೋಗ 3 ವರ್ಷ ಆಗಿದೆ. ನ್ಯಾಯ ಸಿಕ್ಕಿದ್ರೆ ಯಾಕೆ ಅದನ್ನ ಆ ಸೌಜನ್ಯಗಳಿಗೆ ಒಂದು ಮಟ್ಟದ ನ್ಯಾಯನಾದ್ರು ಸಿಕ್ಕಿದ್ದಿದ್ದರೆ ಹೋರಾಟ ಮಾಡೋ ಅವಶ್ಯಕತೆ ಎಲ್ಲಿರ್ತಾ ಇತ್ತು? ನ್ಯಾಯ ಸಿಕ್ಕೇ ಇಲ್ವಲ್ಲ. ಇವ್ರು ಯಾರಾದರೂ ಹೋರಾಟ ಮಾಡಿದಾರ BJP ಅವರು? ಯಾವತ್ತಾದರೂ ಹೋರಾಟ ಮಾಡಿದ್ರೆ ಸೌಜನ್ಯ ಪರವಾಗಿ? ಈಗ ಮೊನ್ನೆ ಧರ್ಮಸ್ಥಳಕ್ಕೆಲ್ಲ ಚಲೋ ಅಂತ ಹೋದರು, SR ವಿಶ್ವನಾಥ್ ಹೋಗ್ತಾರೆ, ಮಾನ್ಯ ದಿನ ವಿಜಯೇಂದ್ರ ಎಲ್ಲ ಹೋಗ್ತಾರೆ. ಇವರಿಗೆ ಸೌಜನ್ಯಗಳ ಬಗ್ಗೆ ಒಂದು ಸ್ವಲ್ಪನಾದ್ರು ಕಾಳಜಿ ಇದ್ದಿದ್ರೆ ಸೌಜನ್ಯ ತಾಯಿಯನ್ನೇ ಭೇಟಿ ಮಾಡ್ಕೊಂಬರ್ಬೇಕಾಗಿತ್ತಲ್ವಾ? ಒಂದು ಸಮಾಧಾನ ಹೇಳಿ ಬರಬೇಕಾಗಿತ್ತಲ್ವಾ? ಏಕೆಂದರೆ ಆಕೆ ತಾಯಿ ಮಗಳನ್ನ ಕಳ್ಕೊಂಡಾಗಿದೆ, ನ್ಯಾಯ ಸಿಕ್ಕಿಲ್ಲ ಇಲ್ಲಿ ತನಕ. ಸೊ ಧರ್ಮಸ್ಥಳದ ವಿಷಯದಲ್ಲಿ ಹೋರಾಟ ಮಾಡ್ತಾ ಇರೋರು ಈ ವಿಚಾರವನ್ನು ಜೀವಂತವಾಗಿ ಇಟ್ಟಿರೋದಕ್ಕೆ ಅಂತ ಹೋರಾಟ ಮಾಡ್ತಾ ಇಲ್ಲ. ಆದರೆ ಇಲ್ಲೊಂದು ವಿಷಯ ನಾವು ಗಮನಿಸಬೇಕಾಗ್ತದೆ, ಎಲ್ಲಿಯ ತನಕ ನ್ಯಾಯ ಸಿಗಲ್ವೋ ಅಲ್ಲಿ ತನಕ ಜೀವಂತವಾಗಿ ಇಡಬೇಕಾಗ್ತದೆ. ಅಟ್ಲೀಸ್ಟ್ SIT ತನಿಖೆ ಹೋಲಿಸ್ಟಿಕ್ ಕಂಪ್ಲೀಟ್ ಆಗೋ ತನಕನಾದರೂ ಜೀವಂತ ಇಡಬೇಕಾಗ್ತದೆ ಅಲ್ವಾ? ಹಾಗಾಗಿ ಇವರು ಇವ್ರ ಉದ್ದೇಶ ಏನು ಅನ್ನೋದೇ ಅನುಮಾನ ಬರುತ್ತೆ. ಆ ಅನುಮಾನ ಬರುತ್ತೆ, ಈ ರೀತಿ ಪ್ರಶ್ನೆಗಳನ್ನ ಎತ್ತಿ ಹೋರಾಟವನ್ನೇ ಡೈಲ್ಯೂಟ್ ಮಾಡುವಂಥ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ. ಒಟ್ಟಾರೆಯಾಗಿ ಇದು ಧರ್ಮಸ್ಥಳದ ವಿಷಯದಲ್ಲಿ ಹೋರಾಟ ಮಾಡ್ತಾ ಇರೋರು ಧರ್ಮಸ್ಥಳದ ವಿರುದ್ಧ ಅಲ್ಲ, ಅಲ್ಲಿ ನ್ಯಾಯ ಸಿಗಲಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ, ಧರ್ಮಸ್ಥಳದ ವಿಚಾರನ ಯಾವಾಗಲೂ ಜೀವಂತವಾಗಿ ಇಟ್ಟಿರಬೇಕು ಅಂತ ಮಾಡ್ತಾ ಇಲ್ಲ, ಅವರು ನ್ಯಾಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಈ ನಾಡಿನ ಎಲ್ಲ ಜನತೆಗೂ ಅರ್ಥ ಆಗಿದೆ. ಓಕೆ, ನೀವು ಆಗಲೇ ಹೇಳಿದ್ರಿ ಲಾಡ್ಜಲ್ಲಿ ಒಂದು ಹೆಣ ಸಿಕ್ಕಿರೋದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಇನ್ನೊಂದು 15ರಿಂದ 20 ವರ್ಷದ ಒಬ್ಬ ಬಾಲಕಿಯ ಮೃತದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಿ ವಾರಸುದಾರರಿಗೆ ಕಾಯ್ದೇನೆ ಅದನ್ನ ದಫನ್ ಮಾಡಿರೋದ್ರ ಬಗ್ಗೆ ಆಗಿರ್ಬೋದು, ಇದೆಲ್ಲನೂ ಸಹ ಆ ಪ್ರಭಾವಿ ವ್ಯಕ್ತಿಗಳಿಂದ ಆಗ್ತಾ ಇದೆಯಾ? ಇಲ್ಲ, ನಾವು ಹಂಗೆ ಹೇಳೋಕ್ಕಾಗಲ್ಲ, ಹಂಗೆ ಹೇಳಬಾರ್ದು. ನಾವು ಹೆಂಗೆ ಹೇಳ್ತೀರಾ? ನಾವು ಸಾಕ್ಷಿಗಳಿಲ್ಲದೆ ಯಾವುದನ್ನೂ ಹೇಳಬಾರ್ದು. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಯಾರೇ ಆದರೂ ಹೇಳ್ತಾ ಇರ್ತಕ್ಕಂಥದ್ದು, ಹೋರಾಟಗಾರರು ಹೇಳ್ತಾ ಇರ್ತಕ್ಕಂಥದ್ದು, ಯೂಟ್ಯೂಬರ್ಸ್ ಮಾತಾಡ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ, 15ರಿಂದ 20 ವರ್ಷದ ಬಾಲಕಿಯ ಶವ ಸಿಗುತ್ತೆ, ಮಧ್ಯಾಹ್ನ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಸಂಜೆನೆ ವಾರಸುದಾರನ ಹುಡುಕದೇ ಹೂತಾಕ್ತಾರೆ. ಇನ್ನೊಂದು ಕೊಲೆ ಆಗಿದೆ ಅಂತ ಬರುತ್ತೆ, 35-40 ವರ್ಷದ ಮಹಿಳೆ, ಮತ್ತು ಮಾರನೇ ದಿನವೇ ವಾರಸುದಾರನ ಹುಡುಕ್ಸೋಕ್ಕೆ ಯಾವ ಇದು ಮಾಡ್ದೇ ಹೂತಾಕ್ತಾರೆ ಅಂದಾಗ
ಅದರಿಂದ ಒಂದು ಅನುಮಾನ ಮೂಡುತ್ತಲ್ವ, ಓ ಏನೋ ಹೆಚ್ಚು ಕಡಿಮೆ ಆಗಿದೆ, ಆ ಬಾಲಕಿಗೆ ಅನ್ಯಾಯ ಆಗಿದೆ, ಆ ಮಹಿಳೆಗೆ ಅನ್ಯಾಯ ಆಗಿದೆ, ಹೀಗಿರೋದ್ರಿಂದನೇ ಹಿಂಗೆ ವಾರಸುದಾರರನ್ನು ಹುಡುಕೋ ಪ್ರಯತ್ನನೇ ಮಾಡದೆ ಹಿಂಗೆ ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಹಂಗಾಗಿ ಅನುಮಾನ ಬರುತ್ತೆ. ಹಾಗಿರೋದ್ರಿಂದ ಅದ್ರ ಬಗ್ಗೆ ತನಿಖೆಯಾಗಿ ಸತ್ಯ ಈಚೆ ಬರಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಆ ಕುಟುಂಬನೇ ಮಾಡಿಬಿಟ್ಟಿದೆ ಅಂತ ಯಾರೂ ಹೇಳ್ತಾ ಇಲ್ಲ. ಹಂಗೆ ಹೇಳಬಾರ್ದು. ಒಟ್ಟು ಪರಮೇಶ್ವರ್ ಅವರು ಹಾಗಾಗಿ ತಮ್ಮ ಉತ್ತರದಲ್ಲಿ ಎಲ್ಲವನ್ನೂ ಕರೆಕ್ಟಾಗಿ ಸದನ ಮುಂದೆ ಇಟ್ಟಿದ್ದಾರೆ. BJP ಅರ್ಥ ಮಾಡ್ಕೋಬೇಕಿದ್ದನ್ನು. ಆದರೆ ಪರಮೇಶ್ವರ್ ಅವರ ಉತ್ತರದಲ್ಲಿ ಒಂದು ಕೊರತೆ ಇದ್ದಿದ್ದು, ಒಂದು ಪ್ರಾಬ್ಲಮ್ಯಾಟಿಕ್ ಅನಿಸಿದ್ದೇನು ಅಂತಂದರೆ, ಏನು FSLಗೆಲ್ಲ ಕಳಿಸಿದ್ದೀವಿ ಅದೆಲ್ಲ ವರದಿ ಬರೋತಂಕಲು ಎಕ್ಸಿಬಿಷನ್ ಮಾಡಲ್ಲ, ಬೇರೆ ಕಡೆ ಅಗಿಯೋಕ್ಕೆ ಹೋಗಲ್ಲ ಅನ್ನೋ ಥರ SIT ತೀರ್ಮಾನ ಮಾಡಿದೆ ಅಂತ ಹೇಳ್ತಾರೆ. ನಮಗೆ ಅದ್ರ ಬಗ್ಗೆ ಅಂಥ ನಂಬಿಕೆ ಅನ್ನಿಸ್ತಿಲ್ಲ. ಯಾಕೆಂದರೆ SIT ಮೇಲ್ನೋಟಕ್ಕೆ ನೋಡಿದಾಗ ಈಗ ಎಲ್ಲವೂ ತನಿಖೆ ಆಗಬೇಕು ಅಂತ ಆಗ್ಬಿಟ್ಟಿದೆ, ಆರ್ಡರ್ ಆಗಿದೆ. ಈಗ ಯಾವುದೋ ಇನ್ನೂ ಕೆಲವು ಹೊಸ ಸಾಕ್ಷಿದಾರರು ಬಂದು ನಾವು ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಎಲ್ಲಿ ತೋರಿಸ್ತಾರೋ ಅಲ್ಲಿ ಆಗೋದು, ಅದನ್ನು ಒಂದು 10 ದಿನ ಟೈಮ್ ಕೊಟ್ಟು ಇನ್ನೊಂದು 10 ಕಡೆ ತೋರಿಸಿದ್ರೆ ಆಗೋದು. ಸಂಪೂರ್ಣ ತನಿಖೆ ಮಾಡಿದ್ರೇ ಧರ್ಮಸ್ಥಳದ ಕಳಂಕ ಅಂತ ಏನು ಹೇಳ್ತಾ ಇದ್ದಾರೆ ಅದು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಪರಮೇಶ್ವರ್ ಅವರು ಅಲ್ಲಿ ತನಕ ಸ್ಟಾಪ್ ಮಾಡ್ತಾ ಇದ್ದೀವಿ ಅಂತ ಸ್ಟಾಪ್ ಮಾಡಬೇಕು ಅಂತ SIT ತೀರ್ಮಾನ ಮಾಡಿದೆ ಅಂತ ಏನು ಹೇಳಿದ್ರಲ್ಲ, ಅದು ಸ್ವಲ್ಪ ಸಮಾಧಾನ ಕೊಡುವಂಥ ವಿಷಯ ಅಲ್ಲ. ಆದರೆ SIT ಆ ರೀತಿ ಒಂದು ತೀರ್ಮಾನ ತಗೊಂಡಿದೆ ಅಂತಂದ್ರೆ ಬಹುಶಃ ಅದ್ರ ಹಿಂದೆ ಏನಾದರೂ ಒಂದು ವ್ಯಾಲಿಡ್ ರೀಸನ್ ಇರ್ಬೋದೇನೋ ಅಂತ. ಅಲ್ಲ, ವ್ಯಾಲಿಡ್ ರೀಸನ್ ಇರ್ಬೋದು ಅಂತ ಮೇಲ್ನೋಟಕ್ಕೆ ಅನಿಸಿದ್ರು ಕೂಡ ನಾವು ಸ್ವಲ್ಪ ಒಳಗೋಗಿ ನೋಡಿದಾಗ ಈಗ ಮೊದಲು 1 ರಿಂದ 13 ಸ್ಪಾಟು ಅಂತ ಹೇಳಿದರು. ಇದಕ್ಕಿದ್ದಂಗೆ ಒಂದಿನ 11ನೇ ಸ್ಪಾಟ್ ಬದಲು 11A ಅಂತ ಇನ್ನೊಂದು ಸ್ಪಾಟ್ಗೆ ಹೋದಾಗ ಅಲ್ಲಿ ಸಿಕ್ತು ಮೂಳೆಗಳು ಅಲ್ವಾ. ಆಮೇಲೆ 16ನೇ ಸ್ಪಾಟು ಅಂತ ಇದ್ದೀಗ ಅಲ್ಲಿ ಇರಲಿಲ್ಲ, 16 ಸ್ಪಾಟ್ ಲಿಸ್ಟಲ್ಲಿ ಇರಲಿಲ್ಲ. 16ನೇ ಸ್ಪಾಟ್ಗೆ ಹೋದಾಗ ಅಲ್ಲಿ ಕೇವಲ 1 ವರ್ಷದಿಂದ ಅಲ್ಲೆಲ್ಲ ಅಗದ್ಬಿಟ್ಟು ಎಲ್ಲ ತುಂಬ ಏನೋ ಸ್ಥಳವನ್ನೇ ವ್ಯತ್ಯಾಸ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಿಂಗಿರೋದ್ರಿಂದ ಇದೇನು ಈಗ ಉಳಿದ ಸ್ಥಳಗಳನ್ನೂ ನಾವು ತೋರಿಸಿದ ಸ್ಥಳಗಳನ್ನ ಅಗೆತೀವಿ ಅಂದರೆ ಅದೇನು ತಿಂಗಳಾನ್ಗಟ್ಲೆ ತೊಗೊಂಡ್ಬಿಡಲ್ಲ. 10 ಡೇಸ್ ತೊಗೋಬೋದು, ಅಟ್ ದ ಮೋಸ್ಟ್ 10 ಡೇಸ್ ತೊಗೋಬೋದು. ಈಗ ಅವನ ಹತ್ರ ಕೂರಿಸ್ಕೊಂಡು ಇನ್ನೇನು ಇಷ್ಟು ಸ್ಥಳ ಇದೆಯಪ್ಪ ಅಂತ ಹೇಳ್ಬಿಟ್ಟು ಒಂದು 5-6 ಹೇಳ್ಬೋದು. ಅವನು ಇನ್ನು ಸಾಕ್ಷಿದಾರರು ಬರೋರು ಇನ್ನೊಂದು 2-3 ಹೇಳ್ಬೋದು. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿದಾಗ ಅದು ಅಂಥ ಸರಿಯಾದ ನಿರ್ಧಾರ ಅಲ್ವೇನೋ ಅಂತ ಅನಿಸುತ್ತೆ. ಮತ್ತು ನೋಡಬೇಕು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಿ ಹಲವಾರು ಗೊಂದಲಗಳಿಗೆ, ಒಂದಿಷ್ಟು ಪ್ರಶ್ನೆಗಳಿಗೆ ನೇರವಾದ ಉತ್ತರವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.